ರೋಡೆಲ್ಲ ಕಲ್ಲೊಡ್ದಿದ್ದಲ್ಲೇ ಯಾರು ಇಲ್ವಲ್ಲ. ಅಯ್ಯೋ ಶವನ ಅಯ್ಯಪ್ಪ. ರೆಡಿನಾ? ರೆಡಿ. ಕೆಂಪಣ್ಣವ್ರ ಮನೆಯವರು ಪೂಜೆ ಮಾಡ್ತಿ ಪಂಚಾಮೃತನ ಎಲ್ಲರಿಗೂ ಕೊಡಿ ಅಂತ ಹೇಳಿದಾರಂತಲ್ಲ, ನಮಗೂ ಪ್ರಸಾದ ಕೊಡಿ. ಪ್ರಸಾದ ಎಲ್ಲ ಆಗ್ಲೇ ಮುಗ್ದೋಯ್ತು, ಹೋಗಿ ಹೋಗಿ. ಪಂಚಾಮೃತವ ತಿಂದು ಆನಂದಿಸುವೆ. ನನ್ ಪಂಚಾಮೃತ ಆಗೋಯ್ತು. ಪಂಚಾಮೃತ ಬನ್ರ ಬನ್ನಿ. ಎಲ್ಲ ಇವ್ರ ಏಯ್ ನಿಮ್ಗೇನ್ ಕಿವಿ ಕೇಳಿಸ್ತಿಲ್ವಾ? ಕಾರ್ ಹೋಗೋಕ್ ಜಾಗ ಬಿಡಿ. ಏಯ್ ನಿಂತ್ಕೊಂಡ್ರಲ್ಲಿ. ನಾನು ಹಾರ್ನ್ ಹೊಡಿತಾನೆ ಇದ್ದೀನಿ, ದಾರಿ ಬಿಡದೆ ಹೋಗ್ತಾ ಇದ್ದೀರಲ್ಲ. ನೀವೇನ್ ಕತ್ತೆಗಳ ಕುರಿಗಳ? ಏ ಕುಳ್ಳ, ಪಟ್ಟಣದಿಂದ ಹೊಸ ಗೂಳಿ ಬಂದು ನಮ್ಮನ್ನ ಕುರಿಗಳು ಅಂತಿದೆ. ಸ್ವಲ್ಪ ವಿಚಾರಿಸ್ಕೊಳ್ಳೋಣವಾ?
ಕಾರಿನಲ್ಲಿ ಮಾರುತಿ ಬಂದ ನಿಲ್ಲಿ ಮಾರುತಿ ಕಾರಿನಲ್ಲಿ ಮಾರುತಿ ಬಂದ ನಿಲ್ಲಿ ಕಣ್ಣಿಗೆ ಬಣ್ಣದ ಗಾಜು ಗಾಜಿನಲ್ಲಿ ಕಣ್ಣು ಆಜು ಬಾಜು ಮ್ಯಾಲೆ ಜಂಟಲ ಮ್ಯಾನು ಒಳಗಡೆ ಹತ್ತಿ ಹಿಡಿಯುವ ಪ್ಲಾನು ಇದೇನಿದು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ಅಪ್ಪೋರೇ ಅಪ್ಪೋರೇ ಬೇಗ ಬನ್ನಿ, ಸಿಗ್ನಲಿಗಳು ಬಂದರೆ ಬೇಗ ಬನ್ನಿ. ಇದೇನಿದು ಪೆಟ್ಟಿಗೆ ನೀವೇ ತಂದಿದ್ದೀರಾ? ನಮ್ಗೆ ಹೇಳಿದ್ರೆ ನಾವು ತರ್ತಾ ಇರ್ಲಿಲ್ವಾ? ಏನ್ 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 ಸಮಾಚಾರ ನಿಮ್ದು? ಅಮ್ಮ ಚಿನ್ಕುರುಳಿ ತಗೋ. ರಾಮು ಯಾವಾಗ ಬಂದೆ? ಈಗ ತಾನೇ ಬರ್ತಿದ್ದೇನಪ್ಪ. 100 ವರ್ಷ ಸುಖವಾಗಿ ಬಾಳಪ್ಪ. ಚೆನ್ನಾಗಿದೆಯಾ ಮುನಿಯಪ್ಪ? ಕಂಡಕ್ಟರಿನ್ ಚಿಕ್ಕ ಬುದ್ಧಿ. ರಾಮು ಕಾರ್ ಕಾಣಿಸ್ತಿಲ್ವಲ್ಲ, ಯಾಕೆ ಬಸ್ಸಲ್ಲಿ ಬಂದ್ಯಾ? ಇಲ್ಲ, ಇಲ್ಲೇ ಸ್ವಲ್ಪ ದೂರದಲ್ಲಿ ಕಾರ್ ಕೆಟ್ಟು ಹೋಯ್ತು, ಅದಕ್ಕೆ ನಡ್ಕೊಂಡು ಬಂದೆ. ರಾಮಪ್ಪ ತುಂಬಾ ಸುಸ್ತಾಗಿ ಕಾಣ್ತೀರಾ, ನಡೀರಿ ಬಿಸಿನೀರು ತೋಡ್ತೀನಿ, ಸ್ನಾನ ಮಾಡಿವ್ರಂತೆ. ಸ್ನಾನ ಮಾಡ್ಕೊಂಡು ಬೇಗ ಬನ್ನಿ, ತಿಂಡಿ ತಿನ್ನೋರಂತೆ. ಕೊಡು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರು ರಾಘವೇಂದ್ರ, ನಿನ್ನ ಕರುಣೆ ಸದಾ ನಮ್ಮ ಮೇಲಿರ್ಲಪ್ಪ. ಸರೋಜಾ, ಬನ್ನಿ 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 ಬಂದ್ರು. ಎಲ್ಲ ಕೈ ಮುಗಿರಿ. ಎಲ್ರು ಒಟ್ಟಿಗೆ ಬಂದ್ಬಿಟ್ರಾ? ತಗೊಮ್ಮ ಮಂಗಳಾರತಿ. ತಗೋ, ಎಲ್ರು ತಗೊಳ್ಳಿ. ತಗೊಳ ಪ್ರಸಾದ. ತಿನ್ನಪ್ಪ. ತಗೊಳ. ಯಾಕಮ್ಮ ಕೋಪಿಸ್ಕೊಂಡಿದ್ದಾನೆ? ತಗೊಮ್ಮ ಪ್ರಸಾದ. ಏನಪ್ಪ ಇದು? ಪ್ರಸಾದ ಸ್ವಲ್ಪನೇ ಕೊಡ್ತಿದ್ಯಲ್ಲ? ಪ್ರಸಾದನ ಸ್ವಲ್ಪ ತಿಂದ್ರೆ ನಮ್ಮ ರುಚಿ. ಜಾಸ್ತಿ ಬೇಕು. ಸೀತಾ, ಎಳೆ ಮಕ್ಕಳ ಹಠ ಮಾಡಬಾರ್ದಮ್ಮ. ಪ್ರಸಾದನ ನಾಳೆ ಬೇಕಾದಷ್ಟು ಮಾಡ್ತೀನಿ. ನೀವೆಲ್ಲರೂ ಹೊಟ್ಟೆ ತುಂಬಾ ತಿನ್ನಿವ್ರಂತೆ. ನಡೀರಿ. ಬಂದೇರಿ. ಅಪ್ಪ ಸ್ನೇಹಿತರ, ನೀವೆಲ್ಲ ಮನೆಗೆ ಹೋಗಿ ಸಂಜೆ ಬನ್ನಿ. ನಾಳೆ ಕಾರ್ಯಕ್ರಮ ಏನು ಅಂತ ಹೇಳ್ತೀನಿ. ಚಡಿಲ ಉಚ್ಚಾಕೊಂಡ್ಬಿಟ್ಟವನೆ. ಅಯ್ಯೋ, ಯಾಕೋ ಮರಿ? ಓ, ನಮ್ಮ ಅಪ್ಪನ ನೋಡಿ ಹೆದರ್ಕೊಂಡ್ಬಿಟ್ಟಿಯಾ? ಬಾರೋ ತೆಗಿತೀನಿ. ಅಯ್ಯೋ ಸಾಕು ಸಾಕು. ತಕ್ಕಳಪ್ಪ, ಸಾಕು ಸಾಕು ನಾ ಬಿಟ್ಬಿಡ್ತೀನ. ಪಟ್ಟಣದಾಗೆ ಓಟ್ಬಿಟ್ಟ ತಿಂದು ತಿಂದು ಸಣ್ಣಗಾಗ್ಬಿಟ್ಟಿದ್ರಿ. ಇನ್ಮೇಲೆ ಚೆನ್ನಾಗಿ ತಿಂದು ದಪ್ಪಗಾಗ್ಬಿಡ್ಬೇಕು. ಏನ್ ರಾಮು, ಈ ಸಲ ಪರೀಕ್ಷೆಲಿ ಫಸ್ಟ್ ಕ್ಲಾಸ್ ಬರ್ತಿಯಲ್ಲ? ಚೆನ್ನಾಗಿ ಬರ್ದಿದ್ದೀನಿ. ರಿಸಲ್ಟ್ ಬಂದ್ಮೇಲೆ ನೋಡ್ಬೇಕಪ್ಪ. ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಬಿಡು. ಅಪ್ಪ, ನಾನು MSc ಅಗ್ರಿಕಲ್ಚರ್ ಮುಗಿಸಿದ್ದು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಕ್ಕಲ್ಲ, 100 ಎಕರೆ ಇರೋ ನಮ್ಮ ಜಮೀನಲ್ಲೇ ಒಳ್ಳೆ ವ್ಯವಸಾಯ ಮಾಡೋಣ ಅಂತ. ಸರಿ, ನಿನ್ನಿಷ್ಟ ಹಾಗೆ ಬರುತ್ತೋ ಹಾಗೆ ಮಾಡಪ್ಪ, ನಂದೇನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಅಪ್ಪ. ಕುಳ್ಳ ಕುಳ್ಳ ಎಲ್ಲಿ ಹಾಳಾಗೋಗ್ಬಿಟ್ಟಪ್ಪ ಕುಳ್ಳ? ಮಿಷನ್ ಕೆಳಗಡೆ ಏನಾರು ಸಿಗಾಕೊಂಡ್ಬಿಟ್ನಾ? ಅಯ್ಯೋ ನನ್ನ ಮಗನೇ, ತೊಟ್ಟಿ ಒಳಗೆ ತೂಗುಡಿಸ್ತಿದ್ದೇನೋ 3 ಅಡಿ ನನ್ನ ಮಗನೇ. ಅಯ್ಯಯ್ಯೋ, ನಿದ್ದೆ ಮಾಡುವ ಏನಣ್ಣ ನಿನ್ ತಕರಾರು? ನನ್ನ ಮಗನೇ, ನನ್ನ ಮಿಲ್ಲಲ್ಲಿ ತೂಗುಡಿಸಿ ನನ್ನ ಬಿಸ್ನೆಸ್ ತೂಗುಡಿಸ್ತಾ ಇದ್ದಲ್ಲೋ, ತೂಕ ಇಲ್ಲ ನನ್ನ ಮಗನೇ. ಅಣ್ಣ, ನನ್ ತೂಕದ ವಿಷಯ ಮಾತಾಡಿದ್ರೆ ನಾಳೆಯಿಂದ ನಾನ್ ನಿನ್ ಮಿಲ್ಗೆ ಬರಕ್ಕಿಲ್ಲ. ಏಯ್, ತುಂಡು ಬಿದ್ರು ನನ್ನ ಮಗನೇ, ಇಳಿಯಕ್ಕೆ ಇಳಿಕೆ. ನೋಡಕ್ಕೆ ನಾನ್ ಬಿದ್ರು, ಬಾಡಿ ಎಲ್ಲ ಕಬ್ಬಿಣದ ಅದ್ರು, ಗೊತ್ತಾ? ಏನ್ ನಿಮ್ಮಮ್ಮ ಕಬ್ಬಿಣದ ಗಣಿ, ನಿಮ್ಮಪ್ಪ ಅಳಿಯೋನು. ಈ ಕಬ್ಬಿಣದ ಅದ್ರನ್ನ ಕಷ್ಟಪಟ್ಟು ತೆಗೆದು ಊರ್ನೂರೆಲ್ಲ ಬೆದ್ರು ಹಾಗೆ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನಮ್ಮ ಹಳ್ಳಿಲಿರೋ ಹೆಂಗಸರ ಪೈಕಿ ಎಲ್ಲ ಯಾವ ಕಷ್ಟದಲ್ಲಿ ಹೇಗೆ ಆಗಿರೋದು ಅಂದ್ರೆ ನಿಮ್ಮಮ್ಮ ಒಬ್ಬಳಿಗೆ ಕಣೋ. ಅಣ್ಣ, ನಾವ್ ಹೊಟ್ಟೆಲಿದ್ದಾಗ 3 ಇಂಚ್ ಮುಂದಕ್ಕೆ ಬಗ್ಗಿದ್ರೆ ನಮ್ಮಮ್ಮ ಮುಗ್ಗರ್ಸ್ ಬೀಳ್ತಿದ್ಲು, ಗೊತ್ತಾ? ಯಾಕೆ? ನನ್ ತೂಕಕ್ಕೆ. ಅಟ್ಕಸ್ವಿ, ಎಲ್ಲೋ ಕರೆಂಟು ಇನ್ನು ಬಂದಿಲ್ಲ. ರಾಯಪ್ಪ,
ಅಣ್ಣ ಕರೆಂಟ್ ಬಂತು ಏಯ್, ನಾನು ಕರೆಂಟ್ ಅಲ್ವೋ ಕುಳ್ಳ, ನಾನು ಸುಂದರ ಲಕ್ಷ್ಮಿ. ರಾಯಪ್ಪ, ಅರ್ಧ ಕೆಜಿ ರಾಗಿ ತಂದಿದ್ದೀನಿ, ಜಲ್ದಿ ಬೀಸ್ಕೊಡು. ಅರ್ಜೆಂಟು. ಆಹಾ, ಸುಂದರ ಲಕ್ಷ್ಮಿ, ನೀನ್ ತರೋ ಅರ್ಧ ಕೆಜಿ 3/4 ಕೆಜಿಗೆಲ್ಲ ನಾನ್ ಮಿಷನ್ ಓಡಿಸಿದ್ರೆ ಕರೆಂಟ್ ರೇಟು ಗಿಟ್ಟಾಕಿಲ್ಲ. ಮೊದಲು ಜಾಗ ಖಾಲಿ ಮಾಡು. ಬೀಸೋನ್ಗೆ ಅರ್ಧ ಆದ್ರೇನು 3/4 ಆದ್ರೇನು, ಬಿಟ್ಟಿನ ಬೀಸ್ತೀಯ? ಹೌದಲ್ವಾ? ಅಯ್ಯೋ, ನಿನ್ನಳೆ ಯಾನ್ದಳ್ಳಿ ಅಂತಂದು ಹೆಚ್ಚಿಗೆ ಏನಾರು ಮಾತಾಡದೆ ಈ ಲಾಡಿ ಒಳಗೊಡೋದು ನಿನ್ 3 ಅಡಿ ಬಾಡಿ ಕೆಡಬಿಡ್ತೀನಿ ನೋಡು. ನಿನ್ನ ಕಟ್ಕೊಂಡ್ರೆ ನನ್ ಗತಿ ಅಷ್ಟೇ. ನನ್ನೇ ಕಟ್ಕೋತೀಯ? ನಾನೇ ಸುಂದರ ಲಕ್ಷ್ಮಿನಾ? ರಾಯಪ್ಪ, ಬಾರಿ ಅರ್ಜೆಂಟು, ಬೀಸ್ತೀಯೋ ಇಲ್ವೋ? ಇವಾಗ ಕರೆಂಟ್ ಇಲ್ಲ, ನಾಳೆ ಹೋಗ್. ಕರೆಂಟ್ ಇಲ್ವಾ? ನೋಡ್ದಾ, ನಾನ್ ಮುಟ್ಟಿದ್ ಕೂಡ್ಲೆ ನಿನ್ ಮಿಷಿನ್ ಹೆಂಗ್ ಓಡ್ತದೆ. ಕರೆಂಟ್ ಇವಳದ್ರನ್ನೇ ಐತೆ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ಉಳ್ಳ ಇವಳನ್ನ ಇಲ್ಲೇ ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಟ್ರೆ ಯಾಕೆ? ಈ ಕರೆಂಟ್ ಅಭಾವ ನೋಡು, ಅದಕ್ಕೆ ಇವಳು ಸುಮ್ಮನೆ ಬಂದು ನನ್ ಮಿಷಿನ್ ಮುಟ್ಟದೆ ಸಾಕು, ಕರೆಂಟ್ ಇಲ್ದೆ ತನಕ್ ತಾನೇ ಲಡ್ಕ ಬಿಡ್ಕ ಅಂತ ಓಡ್ತಾ ಇರ್ತದೆ. ಎಷ್ಟು ಬೇಕಾದ್ರೂ ಉಪಯೋಗಿಸ್ಕೋಬಹುದು, ಕರೆಂಟ್ ಬಿಲ್ ಕಟ್ಟಂಗೆ ಇಲ್ಲ. ರಾಯಪ್ಪ, ಏನಪ್ಪ? ಜಲ್ದಿ ಹಾಕಪ್ಪ. ಸ್ವಲ್ಪ ಏನಪ್ಪ, ಹೊಟ್ಟೆಗಾಗ್ಲೋ ನೆಸೆಗಾಗ್ಲೋ? ನೈಸಾಗೆ ಹಾಕು. ನೀನ್ ಹಾಕು, ನಾನು ಬಿಡ್ತೀನಿ. ಈ ನಮ್ಮ ಹುಡುಗರನ್ನ ಇದುವರೆಗೂ ಯಾವ ಹಳ್ಳಿಯವರು ಸೋಲ್ಸಕ್ ಆಗಿಲ್ಲ. ಹೋದ್ ಕಡೆಲೆಲ್ಲ ಬಹುಮಾನ ಗೆದ್ಕೊಂಡ್ ಬಂದಿರೋ ಇವ್ರನ್ನ ಸೋಲ್ಸಂತ ಗಂಡಸರು ನಿಮ್ಮಳ್ಳ ಯಾರಾದ್ರೂ ಇದ್ದೇ ಮುಂದೆ ಬರ್ಬೋದು. ನಮ್ಮ ಒಪ್ಪಂದದ ಪ್ರಕಾರ ನಾವು ಈ ಪಂದ್ಯದಲ್ಲಿ ಸೋತ್ರೆ ಗೆದ್ದರ್ಗೆ 5,000 ರೂಪಾಯಿ ಕೊಡ್ತೀವಿ. ನಿಮ್ ಹುಡುಗರು ಸೋತ್ರೆ ನೀವು ನಮ್ಗೆ 5,000 ರೂಪಾಯಿ ಕೊಡ್ಬೇಕು. ನಾರಾಯಣ, ಮಹಾದೇವ, ಇಬ್ರು ಇಲ್ಲಿ ಬನ್ನಿ. ನೋಡ್ರಪ್ಪ, ನಮ್ಮ ಹಳ್ಳಿ ಮರ್ಯಾದೆ ಈಗ ನಿಮ್ ಕೈಲಿದೆ. ಇವ್ರಿಗೆ ನೀವು ಯಾವ ರೀತಿ ಉತ್ತರ ಕೊಡ್ತೀರಾ ಕೊಡಿ. ಇಷ್ಟೇನಾ? ಬೇರೆ ಯಾರಾದ್ರೂ ಇದಾರಾ? ನೋಡ್ರಪ್ಪ, ಇನ್ಯಾರಾದ್ರೂ ಇದ್ರೆ ಧೈರ್ಯವಾಗಿ ಮುಂದೆ ಬನ್ನಿ. ಅಕ್ಕ, ನಾವಾಗ್ಲಕ್ಕ? ತಡಿಯ, ನೀ ಸುಮ್ಮನಿರೋ. ನಿನ್ನ ಒಳ್ಳೆ ಕುಂಬಳಕ್ಕ ಹೊಡೆದಾಗ ಒಡೆದ್ ಬಿಸಾಕ್ಬಿಡ್ತಾರೆ. ನಾನು ಹೋಗಿ ಅವ್ರನ್ನ ಮೇಲೆ ಎಗರಿಸ್ಬಿಟ್ಟು ಬರ್ತೀನಿ. ಅಕ್ಕ, ನಾವಾಗ್ಲಕ್ಕ? ಮತ್ತೆ ವಾಪಸ್ ಬರ್ತೀಯ? ನಮ್ಮ ಹುಡುಗನ ಸೋಲ್ಸಕ್ಕೆ ಈ ಹಳ್ಳಿಲಿ ಯಾರು ಗಂಡಸರಿಲ್ಲ ಅಂತ ಕಾಡುತ್ತೆ. ಯಾಕಿಲ್ಲ, ನಾನಿದ್ದೀನಿ. ಅಪ್ಪ, ಪಟ್ನದಿಂದ ಬಂದಿರೋ ಪುಟ್ಸಾಮಪ್ಪ. ದೊಣ್ಣೆ ವರ್ಷೆ ಅಂದ್ರೆ ಬುರ್ರ ಅಂತ ಕಾರ್ ಹೊಡ್ಸಂಗಲ್ಲ. ಸುಮ್ನೆ ಯಾಕೆ ಅವ್ರ ಕೈಲೆಲ್ಲ ಅವಮಾನ ಮಾಡಿಸ್ಕೊಳ್ತೀಯ? ಮನೆಗೋಗಿ ಬೆಚ್ಚಗ್ ಮಲ್ಕೋ. ಅರೆ, ಏನಲ್ಲ ಎರಡು ಮಗಲಲ್ಲಿ ಎದ್ದು ಬಂದಿದ್ಯಾ?
ತಗೊಳ್ಳಿ, ನೀವು ಗೆದ್ದಿದ್ದಕ್ಕೆ ಈ 5,000. ಈ ಹಣ ನೀವೇ ಇಟ್ಕೊಳ್ಳಿ. ಅದು ಇನ್ನೊಂದ್ಸಲ ಈ ರೀತಿ ಹಣ ಇಟ್ಟು ಯಾರನ್ನ ಅವಮಾನ ಮಾಡಕ್ ಹೋಗ್ಬೇಡಿ. ಆಯ್ತು. ಅಂತೂ ನಮ್ಮ ಹಳ್ಳಿ ಮಾನ ಉಳಿಸ್ಬಿಟ್ರಿ ರಾಮಪ್ಪ. ನಾನು ಗೆಲ್ಲೋಕೆ ನೀವೇ ಕಾರಣ ಈಶ್ವರಪ್ಪನವ್ರೆ. ಚಿಕ್ಕ ವಯಸ್ಸಿನಲ್ಲಿ ನಿಮ್ಮಿಂದ ಕಲಿತ ದೊಣ್ಣೆ ವರ್ಷ ಇವತ್ತು ಉಪಯೋಗ ಬಂತು. ನಾನು ಬರ್ತೀನಿ. ಒಳ್ಳೇದು. ತಗೊಳ್ಳಿ ಇದನ್ನ. ಯಾಕೆ? ನಿಮ್ ಕೈ ಬರೀ ಕಾರ್ನ ಮಾತ್ರ ಓಡಿಸುತ್ತೆ ಅಂತ ತಿಳ್ಕೊಂಡಿದ್ದೆ. ದೊಣ್ಣೆನೂ ಚೆನ್ನಾಗಿ ತಿರುಗಿಸುತ್ತೆ ಅಂತ ಈಗ ಗೊತ್ತಾಯ್ತು. ಅದಕ್ಕೆ ಈ ಗುಲಾಬಿ ಹೂನ ನಿಮ್ ಕೈ ಕೊಡ್ತಾ ಇದ್ದೀನಿ. ಶೀಘ್ರಮೇವ ವಿವಾಹ ಪ್ರಾಪ್ತಿರಸ್ತು. ಏನ್ ಪೂಜಾರಪ್ಪ, ಈ ದಿನ ಆಶೀರ್ವಾದ ಮಾಡೋದನ್ನೇ ಕಮ್ಮಿ ಮಾಡ್ಬಿಟ್ರಲ್ಲ. ಏನ್ ಕಮ್ಮಿ ಮಾಡೋದಮ್ಮ? ಶೀಘ್ರಮೇವ ವಿವಾಹ ಸಂತಾನ ಆಯುರಾರೋಗ್ಯ ಪ್ರಾಪ್ತಿರಸ್ತು ಅಂತ ಹೇಳ್ತಿದ್ರಲ್ಲ. ಆಯ್ತಮ್ಮ, ತಥಾಸ್ತು. ಏನ್ ರಾಮಪ್ಪ, ಪಟ್ನಕ್ಕೆ ಹೋಗಿ ಬಂದ್ರು ಈ ಆರ್ಮನಿ ಬಾರಿಸೋದ್ ಮರ್ತಿಲ್ವಲ್ಲ ನೀವು? ರಾಮಪ್ಪ, ದ್ರೌಪದಿ ವಸ್ತ್ರಾಪಹರಣದ ಒಂದು ಹಾಡ್ನಾದ್ರೂ ಆಡಿ ಕೇಳೋಣ. ಪ್ರಾಣೇಶನೇ ಪ್ರಾಣೇಶನೇ ಪೊಗ ಬೇಡವೋ. ಇದೇನ್ ರಾಮಪ್ಪ, ಒಳ್ಳೆ ದ್ರೌಪದಿ ಸ್ವರದಲ್ಲೇ ಹಾಡ್ತಿದ್ದೀರಲ್ಲ. ಇವತ್ತು ಯಾಕೋ ಸ್ವರಾನೇ ಕೆಟ್ಟೋಗಿದೆ. ನಾಳೆ ಹಾಡ್ತೀನಿ, ನೀವು ಬಾರಿಸ್ಕೊಳ್ಳಿ. ಪ್ರಾಣೇಶನೇ ಪೊಗ ಬೇಡವೋ, ನೀ ಪೊಗ ಬೇಡವೋ. ಕುಂತ್ರೆ ನಿಂತ್ರೆ ನಿಂದೆ ಧ್ಯಾನ, ಕುಂತ್ರೆ ನಿಂತ್ರೆ ನಿಂದೆ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ, ಬಾರೋ ನನ್ನ ಜೊತೆಗಾರ. ಯಾರು ಯಾರು ನೀ ಯಾರು? ಎಲ್ಲಿರುವೆ ಬಂದು ಮುಖ ತೋರು. ಖಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಚಂಡ ವ್ಯಾಘ್ರಣಿ ನೀನಿದಲ್ಲವನುಂಡು ಸಂತಸದಿಂದಿರು. ಯಾಕ್ರಿ ನೆಗೆಯೋದು? ನಾನೆಲ್ಲಿ ನೆಗೆದೆ, ನಾನ್ ನಕ್ಕೆ ಅಷ್ಟೇ. ಅದೇ ಯಾಕೆ ನಕ್ರಿ? ನಾನೇನ್ ಕೋತಿನ ಕೋಡಂಗಿನ? ಹೋಗಿ ನಿಮ್ ಮನೇಲಿ ಕೇಳು, ಹೇಳ್ತಾರೆ. ಯಾಕೆ, ನಾನ್ ಚೆನ್ನಾಗಿಲ್ವಾ? ನೋಡೋಕೇನೋ ಚೆನ್ನಾಗಿದ್ಯಾ, ಆದ್ರೆ ನಿನ್ನ ಆಟ ನೋಡಿದ್ರೆ ಮಾತ್ರ ಯಾರೂ ನಿನ್ನನ್ ಮದುವೆ ಮಾಡ್ಕೊಳಲ್ಲ. ಯಾರು ಮಾಡ್ಕೊಳ್ಳಿದ್ರೆ ಏನಂತೆ, ನೀವೇ ಮಾಡ್ಕೊಳ್ಳಿ. ಹೋಗಿ ಹೋಗಿ ನಿನ್ನನ್ ನಾನು ಮದುವೆ ಮಾಡ್ಕೋಬೇಕಾ? ಯಾಕೆ ಮಾಡ್ಕೋಬಾರ್ದು? ನಾನೇನ್ ಕುಂಟಿನ ಕುರುಡಿನ? ನಂಗೆ ರೂಪ ಇಲ್ವಾ, ಬಣ್ಣ ಇಲ್ವಾ? ಅದ್ಯಾವುದೂ ಅಲ್ಲ, ನೀನು ಸರಿಯಾದ ಗಂಡು ಬೀರಿ. ಅದಕ್ಕೆ ಗಂಡು ಬಿರಿ ಆದ್ರೆ ಮದ್ವೆ ಮಾಡ್ಕೊಳಲ್ವಾ? ತಪ್ಪಾಯ್ತು, ಇನ್ಮೇಲೆ ಹೀಗ್ ಮಾಡಲ್ಲ. ನನ್ ಕ್ಷಮಿಸ್ಬಿಡಿ. ಏಯ್, ನನ್ ಕಾಲಿಗೆ ಯಾಕೆ ಬೀಳ್ತೀಯ? ಮತ್ ಇನ್ಯಾರ ಕಾಲಿಗೆ ಬೀಳ್ಳೆ? ಹೋಗಿ ನಿನ್ನ ಮದುವೆ ಆಗೋನ್ ಕಾಲಿಗೆ ಬೀಳು. ಅದಕ್ಕೆ ನಿಮ್ ಕಾಲಿಗೆ ಬಿದ್ದಿತ್ತು. ಏನ್ ಮುನಿಯಪ್ಪ, ಹೇಗಿದೆ ನನ್ನ ಉಳುಮೆ? ಓ, ಪಸಂದ ಆಗೈತಿ ರಾಮಪ್ಪ. ನೀವು ಬರೀ ಪುಸ್ತಕದ ಬದ್ನೆಕಾಯಿ ಅಂತ ತಿಳ್ಕೊಂಡಿದ್ದೆ. ನಾವು ದಿನವೆಲ್ಲ ಉಳಿತಿದ್ದನ್ನ ನೀವು 1 ಗಂಟೆ ಊತ್ ಬಿಟ್ರಲ್ಲ. ಈ ವರ್ಷ ನೋಡ್ತಿರು ನಮ್ ಜಮೀನಲ್ಲಿ ಹೇಗೆ ಬೆಳೆ ತೆಗಿತೀನಿ ಅಂತ. ಬೇಸಾಯ ದಿಸಿಯ ಚಂದಾಗಿ ಓದ್ಕೊಂಡ್ ಬಂದಿದ್ದೀರಿ. ಬೆಳೆ ಪಸಂದಾಗಿ ಬೆಳಿತೀರಿ ಬಿಡಿ. ರಾಮಪ್ಪ, ನಾ ಮನೆಗೆ ಹೋಗಿ ಊಟ ಎತ್ಕೊಂಡ್ಬರ್ತೀನಿ, ನೀವು ಉಳ್ತಾ ಇರಿ. ಸರಿ. ಏಯ್, ದಾರಿ ಬಿಡು. ನಾನೇ ನಿಮ್ ದಾರಿಗೆ ಅಡ್ಡವಾಗಿ ನಿಂತಿಲ್ಲ. ಆ ಕಡೆ ದಾರಿ ಇದೆ, ನಿಮ್ ಗಾಡಿನ ಆ ಕಡೆ ತಿರುಗಿಸ್ಕೊಂಡು ಹೋಗಿ. ಹೌದು, ನೀನ್ ಯಾಕೆ ನನ್ನ ಬೆನ್ ಹತ್ತಿದ್ಯಾ? ನೀವು ನೋಡದೇ ಇದ್ರೆ ನನ್ ಮನ್ಸಿಗೆ ನೆಮ್ಮದಿನೇ ಇರಲ್ಲ. ಅದಕ್ಕೆ. ಈಗ ನೀನ್ ಹೋಗ್ತೀಯೋ ಇಲ್ವೋ? ಹೋಗಲ್ಲ. ಏನ್ ಮಾಡ್ತೀರಾ? ಅರೆ, ನಿನಗೆ ಗಂಡಸಂದ್ರೆ ಸ್ವಲ್ಪನೂ ಭಯ ಇಲ್ವಾ? ನೀನು ಹೆಣ್ಣಾಗಿ ಹುಟ್ಟೋಕ್ಕಿಂತ ಗಂಡಾಗಿ ಹುಟ್ಟಬೇಕಾಗಿತ್ತು. ನಾನಾ? ಯಾವ ಗಂಡಸಿಗೆ ಏನ್ ಕಡಿಮೆ ಇಲ್ಲ ನೀನು. ಈ ಬಟ್ಟೆ ಬದಲು ಒಂದು ಪಂಚೆ, ಶರ್ಟು, ಕೋಟು, ತಲೆ ಮೇಲೆ ಒಂದು ಪೇಟ ಹಾಕೊಂಡು ಬೀದಿ ಬೀದಿ ಅಲಿತಾ ಇದ್ರೆ ಬಹಳ ಚೆನ್ನಾಗಿರುತ್ತೆ. ನಾನ್ ಗಂಡಸಿನ ತರ ಬಟ್ಟೆ ಹಾಕೊಂಡ್ರೆ ನೀವ್ ನನ್ ಮದುವೆ ಮಾಡ್ಕೋತೀರಾ? ಎಲ್ಲ ಇವಳ, ನೀನ್ ನನ್ನೇ ಯಾಕೆ ಮದುವೆ ಆಗ್ಬೇಕು? ಯಾಕೆ ಅಂದ್ರೆ ನಿಮ್ಮನ್ ಕಂಡ್ರೆ ನನಗೆ ತುಂಬಾ ಇಷ್ಟ. ನನ್ಗೆ ಆಟ ಆಡಕ್ಕೆ ನಿಮ್ ಹಾಗೆ ಅಂದವಾಗಿರೋ ಕಣ್ಣು, ಮೂಗು, ಬಾಯಿ, ಕಿವಿ ಇರೋ ಒಂದ್ ಮಗು ಬೇಕು. ಯಾರಿಗೆ ಸೀತವ ಮಗು? ಇವ್ರಿಗೆ. ಈ ಹುಡುಗಿ ಯಾರ ಮಗಳು ಮುನಿಯಪ್ಪ? ನಮ್ಮೂರ್ ಮೇಷ್ಟ್ರ ರಂಗಣ್ಣವ್ರ ಮಗಳು. ಒಳ್ಳೆ ಗುಣವಂತೆ, ಬೋ ಗಂಭೀರವಾದ ಹುಡುಗಿ ಕಣಪ್ಪ. ಬಹಳ ಗಂಭೀರವಾದ ಹುಡುಗಿ. ಗೊತ್ತಾಯ್ತು. ಕೈ ತಳ್ಕೊಳ್ಳಿ, ಊಟ ಮಾಡೋರಂತೆ. ಬನ್ನಿ.
ಕೂತ್ಕೊಳ್ಳಿ. ಸುಂದರ ಲಕ್ಷ್ಮಿ ಬಾ ಬಾ. ಯೋ ಏನೈತೆ ನಿಂಗೆ? ಗರ ಬಡಿತಾ? ಗರ ಬಡ್ದಿಲ್ಲ, ಲಾಕೌತ ಲೋ ಬಡ್ದಿದೆ. ತಕಳಪ್ಪ, ಏನೇನೋ ಹೊಸ್ತಾಗ ಹೇಳ್ತಾವ್ನಿ. ಲಾಕೌತ ಲವ್ ಹಂಗಂದ್ರೆ ಏನು? ಲವ್ ಅಂದ್ರೆ ಪ್ರೀತಿ. ನೀ ಯಾರನ್ನ ಪ್ರೀತಿ ಮಾಡಿಲ್ಲ? ಓ ಮಾಡಿವ್ನಿ ಮಾಡಿವ್ನಿ ಮಾಡಿವ್ನಿ. ಮಾಡಿದ್ಯಾ? ಯಾರನ್ನ? ನಮ್ಮನೆ ಎಮ್ಮೆನ, ಕೋಳಿನ, ಕುರಿನ, ಬೆಕ್ಕನ, ನಾಯಿನ ಎಲ್ಲಾನು. ಅವನ್ನ ಯಾವತ್ತಾದ್ರೂ ಮುಟ್ಟಿದ್ಯಾ? ಓ ದಿನ ಮುಟ್ಟಲೇ ಇರ್ತೀನಿ. ಮುಟ್ಟದಾಗ ಏನಾಗುತ್ತೆ ನಿಂಗೆ? ಕೈ ಕೊಳೆ ಮೆತ್ಕೋತದ, ಕೈ ತಳ್ಕೊಂಡ್ಬಿಡ್ತೀನಿ. ಅಯ್ಯೋ ಸರಿಯಾದ ಮಂಕ್ ಸಾಂಬ್ರಾಣಿ ನೀನು. ನಾನ್ ಕೇಳಿದ್ದು ಅದನ್ನ ಮುಟ್ಟಿದಾಗ ನಿನ್ ಕರೆಂಟ್ ಹೊಡೆಯಕ್ಕಿಲ್ವಾ ಅಂತ. ಯಾವ ಸರಿಯಾಗಿ ಗುಗ್ಗು ಕಣೆ ನೀನು. ಅದನ್ ರಾಗಿ ಮಿಸಿನ ಮುಟ್ಟಿದ ಕೂಡ್ಲೆ ಕರೆಂಟ್ ಹೊಡಿಯಕ್ಕೆ? ಹೋಗ್ಲಿ, ಈಗ ನನ್ನೊಂದ್ಸಲ ಮುಟ್ಟು. ಹೋಗಪ್ಪ, ನಾನ್ ಮುಟ್ಟಕ್ಕಿಲ್ಲ. ಯಾಕೆ? ನಿಮ್ಮನೆ ನಾಯಿ ಕೋಳಿ ಕುರಿಗಿನ ಕಡೆನ ನಾನು? ಅವೆಲ್ಲಕ್ಕಿಂತಲೂ ನೀನು ವಾಸಿ. ಮತ್ತೆ ಮುಟ್ಟು. ಹ್ಮ್. ಯಾಕೆ? ಏನಾಯ್ತು? ಮೈ ಜುಮ್ಮಂತು. ನೋಡಿದ್ಯಾ ನನ್ನ ಮೈನಾಗಿರೋ ಕರೆಂಟು ಹೆಂಗೈತೆ ಅಂತ? ಒಗಯ್ಯೋ ಕಂಡೀವ್ನಿ. ನೀನ್ ರಾಗಿ ಮಿಷಿನ್ ಬಿಡೋನು, ಮಿಷಿನ್ ಜೊತೆ ಇದ್ದು ನಿಂಗೂ ಕರೆಂಟ್ ಅಂಟ್ಕೊಂಡ್ಬಿಟ್ಟದೆ. ಅಯ್ಯೋ ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನನ್ನ ಮೈನ ಇರೋದು ಈ ರಾಯಪ್ಪನ ಸ್ವಂತ ಕರೆಂಟು. ಇದು ಶಾಕ್ ಹೊಡೆಯಕ್ಕಿಲ್ಲ, ಒಂಥರ ಸುಖ ಕೊಡ್ತೈತೆ. ಅಯ್ಯೋ ಹೋಗಪ್ಪ, ನಂಗೇನು ಅರ್ಥ ಆಗಿಲ್ಲ. ನಂಗ್ ಬಾರಿ ಅರ್ಜೆಂಟ್ ಅಕ್ಕಿ ತಂದಿದ್ದೀನಿ, ನುಣ್ಣಗ್ ಮಾಡ್ಕೊಡು. ನೀನ್ ಹೆಂಗ್ ಹೇಳಿದ್ರೆ ಹಂಗ್ ಮಾಡ್ಕೊಡ್ತೀನಿ. ಸುರೇ, ನಾನ್ ಸ್ವಿಚ್ ಹಾಕ್ತೀನಿ. 1 2 3 4 5 6 7 ಅಕ್ಕ, ಒಟ್ಟು 9 ರೇಖೆಗಳಿದೆ. ಸರಿಯಾಗಿ ನೋಡಿ ಅನ್ಸ, ಇನ್ನೂ ಜಾಸ್ತಿ ಇರ್ಬೇಕು. ಅಕ್ಕ, ರೇಖೆ ಜಾಸ್ತಿ ಇದ್ರೆ ಏನಾಗತ್ತಕ್ಕ? ಎಷ್ಟು ರೇಖೆಗಳಿರುತ್ತೋ ಅಷ್ಟು ಮಕ್ಳಾಗತ್ತೆ. ನನಗೆ ಮಕ್ಳು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನ್ ಬೇಗ ಮದ್ವೆ ಆಗ್ಬಿಡ್ತೀನಿ. ಹೌದಕ್ಕ? ನಿನ್ ಮದುವೆ ನಮ್ಗೆಲ್ಲ ಲಾಡು ಕೊಡ್ತೀಯ ಅಕ್ಕ? ಓ ಇಷ್ಟಿಷ್ಟು ಕೊಡ್ತೀನಿ. ಸೀತಾಕಿಂಗೆ ಸೀತಾಕಿಂಗೆ. ನನ್ನ ಮದುವೆಗೆ ಈಗಲೇ ಯಾಕಪ್ಪ ಇಷ್ಟು ಆತರ ಪಡ್ತಿದ್ದೀರಾ? ರಾಮು, ಆಯಾ ಕಾಲಕ್ಕೆ ನಡೆಯೋದು ನಡಿಲೇಬೇಕು. ನಡಿ ಹೊತ್ತಾಯ್ತು, ಹೆಣ್ಣಿನ ಮನೇಲಿ ಕಾಯ್ತಿರ್ತಾರೆ. ರಾಮಪ್ಪರೇ ಸ್ವಲ್ಪ ಇರಿ. ಯಾಕೆ? ಸಕ್ನ ಮಾಡ್ತೀನಿ. ಏನು ಶಕುನ ಮಾಡ್ತೀಯಾ? ಸಕ್ನ ಅಲ್ಲ ಅಪ್ಪರೇ, ಒಳ್ಳೆ ಸಕ್ನನೇ ಮಾಡ್ತೀನಿ. ನೋಡಿ, ನಾನ್ ಕರೆಯೋವರೆಗೂ ನೀವು ಇಲ್ಲೇ ನಿಂತಿರ್ಬೇಕು, ಆಯ್ತಾ? ರಾಮಪ್ಪರೇ, ಈಗ ಬನ್ನಿ. ಒಳ್ಳೆ ಸಕ್ನನೇ ಮಾಡಿವ್ನಿ. ಇದ್ರಾಗೆ ತುಂಬಿದ ಜೋಡಿ ಬಿಂದಿಗೆ ಬಂದ್ರೆ ಹೋಗೋ ಕೆಲ್ಸ ಅಣ್ಣ ಐತದಂತೆ. ಮತ್ತೆ ಹುಡುಗಿನ್ ನೋಡಿದ ಕೂಡಲೇ ಒಪ್ಕೊಂಡ್ಬಿಡಿ, ಬ್ಯಾಡ ಅಂತ ಕಿರುಕು ಮಾಡ್ಬೇಡಿ. ಶುಭವಾಗಲಿ, ಹೋಗುವ ಕೆಲಸ ಶುಭವಾಗಲಿ. ಸರೋಜಾ, ಏನ್ರಿ? ಸೀತಿಂಗ್ ಬೇಗ ಅಲಂಕಾರ ಮಾಡಿ ಮುಗಿಸೆ. ಶಿವರಾಮಯ್ಯನವ್ರು ಬರೋ ಹೊತ್ತಾಯ್ತು. ಸರಿ. ನೋಡಮ್ಮ ಸೀತಾ, ನೀನ್ ನಮ್ಗೆ ಒಬ್ಳೆ ಮಗಳು ಅಂತ ನಿನ್ನ ಮುದ್ದಾಗಿ ಸಾಕ್ಬಿಟ್ಟಿದ್ದೀವಿ. ನೀನ್ ನಮ್ಮ ಮುಂದೆ ಏನ್ ಹುಡುಗಾಟ ಆಡಿದ್ರು ನಡೆಯುತ್ತೆ. ಆದ್ರೆ ಹೆಣ್ ನೋಡಕ್ ಬರೋರ್ ಮುಂದೆ ಮಾತ್ರ ಹುಡುಗಾಟ ಆಡದೆ ಗಂಭೀರವಾಗಿ ನಡ್ಕೋಬೇಕಮ್ಮ. ಅವ್ರೇನಾದ್ರೂ ನೀನ್ ಒಪ್ಕೊಂಡ್ಬಿಟ್ರೆ ಆ ದೇವ್ರಿಗೆ ತುಪ್ಪದ ದೀಪ ಹಚ್ತೀನಿ ಅಂತ ಹರಿಸ್ಕೊಂಡಿದ್ದೀನಿ. ಅಯ್ಯೋ, ನೀನೇನು ಯೋಚನೆ ಮಾಡ್ಬೇಡಮ್ಮ. ಅವ್ರನ್ನ ನೋಡ್ತಿದ್ದಾಗೆ ದಂಗಾಗ್ಬಿಡ್ಬೇಕು. ನೋಡಮ್ಮ, ಅಚ್ಚುಕಟ್ಟಾಗಿ ಹಣೆ ಕುಂಕುಮ ಇಟ್ಕೊಂಡು ತಲೆ ತುಂಬಾ ಹೂ ಮುಡ್ಕೊಂಡು ಒಳ್ಳೆ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡಮ್ಮ. ಅವ್ರು ಬಂದ ತಕ್ಷಣ ನೀನ್ ಕರ್ಕೊಂಡು ಹೋಗ್ತೀನಿ. ಸರಿಮ್ಮ. ರಂಗಣ್ಣವ್ರೆ, ರಂಗಣ್ಣವ್ರೆ, ನಮಸ್ಕಾರ. ನಮಸ್ಕಾರ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ರಂಗಣ್ಣವ್ರೆ, ಈತ ನನ್ನ ಮಗ ರಾಮು ಅಂತ. ನಮಸ್ಕಾರ. ನಮಸ್ಕಾರ. ಏನ್ ಓದ್ತಿದ್ದೀರಾ? MSc ಅಗ್ರಿಕಲ್ಚರ್ ಮುಗಿಸಿದ್ದೀನಿ. ಬಹಳ ಸಂತೋಷ. ರಾಮು, ನಮ್ ರಂಗಣ್ಣವರು ಮೇಷ್ಟ್ರಾಗಿ ಇಲ್ಲಿಗೆ ಬಂದ ಮೇಲೆ ನಮ್ಮೂರು ಸ್ಕೂಲು ಬಹಳ ಅಭಿವೃದ್ಧಿ ಆಗಿದೆ. ಅವ್ರು ಪಾಠ ಮಾಡೋ ವೈಖರಿ ನೋಡ್ತಾ ಇದ್ರೆ ನಮಗೂ ಇವ್ರ ಹತ್ರ ಪಾಠ ಹೇಳಿಸ್ಕೊಳ್ಳುವೆ ಅಂತ ಆಸೆ ಆಗತ್ತೆ. ಪಾಠ ಹೇಳ್ಕೊಡೋದು ನನ್ನ ಕರ್ತವ್ಯ ತಾನೆ. ಅಂತೂ ನಾನೊಬ್ಬ ಬಡ ಮೇಷ್ಟ್ರು ಅನ್ನೋದನ್ನ ಮರೆತು ನಮ್ಮ ಸಂಬಂಧ ಬೆಳೆಸಕ್ ಬಂದಿರೋ ನಿಮ್ ದೊಡ್ಡತನನ ಎಷ್ಟು ಹೊಗಳಿದ್ರು ಸಾಲದು. ಇದ್ರಲ್ಲಿ ಹೊಗಳಿಕೆ ಮಾತೇನು ಬಂತು? ನಾನಂತೂ ನಿಮ್ಮ ಮಗಳನ್ನ ನೋಡೋ ಅವಶ್ಯಕತೆನೇ ಇರ್ಲಿಲ್ಲ.
ನಮ್ ರಾಮು ಒಂದ್ಸಲ ಹುಡುಗಿ ನೋಡ್ಲಿ ಅಂತ ಕರ್ಕೊಂಡ್ ಬಂದ್. ಸರೋಜಾ, ಬಂದೇರಿ. ನಮಸ್ಕಾರ. ನಮಸ್ಕಾರ. ಈತ ನನ್ನ ಮಗ ರಾಮು ಅಂತ. ನಮಸ್ಕಾರ. ಸೀತಾ ಕೈಯಲ್ಲಿ ಕಾಫಿ ಕಳ್ಸು. ನಾನೇ ತಂದೆ. ನೋಡಿದ್ರ, ನೀವ್ ಹೇಳ್ದಾಗೆ ಗಂಡು ವೇಷನೇ ಹಾಕೊಂಡಿದೀನಿ. ಈಗ ಚೆನ್ನಾಗಿದ್ದೀನಿ ಅಲ್ವಾ? ರಾಮು, ಏನೋ ಇದು? ಇವಳು ನಿನಗೆ ಮೊದ್ಲೇ ಗೊತ್ತಿತ್ತ? ಇವಳು ಪರಿಚಯ ನಿನ್ಗೆ ಹೇಗಾಯ್ತು? ಅಪ್ಪ, ಅದು ಕಾರು ಅಲ್ಲ, ನಾಟಕದಲ್ಲಿ ಅಲ್ಲ, ಹೊಲ ಉಳುತ್ತಿರುವಾಗ ನಾನು. ನೀನ್ ಆಡೋ ಮಾತೆ ನನಗೊಂದು ಅರ್ಥವಾಗ್ತಿಲ್ವಲ್ಲೋ? ದಯವಿಟ್ಟು ಕ್ಷಮಿಸ್ಬಿಡಿ. ಒಬ್ಳಿ ಮಗಳು ಅಂತ ಮುದ್ದಾಗಿ ಸಾಕಿದೀವಿ. ಯಾವಾಗ್ಲೂ ತಮಾಷೆ ಮಾಡೋದೇ ಅವಳ ಸ್ವಭಾವ. ಈ ಹುಡುಗಿನ ಸೊಸೆ ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ. ನಿಜವಾಗ್ಲೂ ನನ್ನ ನಿಮ್ ಸೊಸೆಯಾಗಿ ಮಾಡ್ಕೊಳಲ್ವಾ? ಅಪ್ಪ, ನನಗೆ ಹುಡುಗಿ ಒಪ್ಪಿಗೆ ಆಗಿದೆಯಪ್ಪ. ಮೊದ್ಲೇ ಒಬ್ರನ್ನೊಬ್ರು ಒಪ್ಕೊಂಡಿದೀವಿ ಅಂತ ಯಾಕೆ ಹೇಳಲಿಲ್ಲ? ನಿಮ್ಮಿಬ್ಬರ ಮದ್ವೆಗೆ ನಾನು ಒಪ್ಕೊಂಡಿದ್ದೀನಿ. ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಅಷ್ಟೇನಾ? ಮಕ್ಕಳನ್ನ ಹೆತ್ತು ಸುಖವಾಗಿರು. ಎಷ್ಟ್ ಮಕ್ಳು? ನಮ್ಮನೆ ತುಂಬಾ. ಅಪ್ಪ, ನನ್ ಈಗ ತೃಪ್ತಿ ಆಯ್ತು. ನಮ್ ಹುಡುಗಿಗೆ ಚಿಕ್ಕಂದ್ರಿಂದ ಮಕ್ಳು ಅಂದ್ರೆ ತುಂಬಾ ಪ್ರೀತಿ. ಅದಕ್ಕೇನು, ಆದಷ್ಟು ಬೇಗ ಓಲ್ಗ ಊದಿಸ್ಬಿಡೋಣ. ಯಾಕಲ್ಲೇ ನಿಂತಿದ್ಯಾ? ಬಾ. ಹಾಲು ಕುಡ್ಸೋಕ್ ಬಂದಿದ್ಯಾ? ಕುಡ್ಸು ಮತ್ತೆ. ನಾಚಿಕೆ ಆಗುತ್ತೆ. ನೋಡು ಚಿನ್ನ, ಈ ಸಂತೋಷದ ರಾತ್ರಿಯಲ್ಲಿ ನಾಚಿಕೆಯನ್ನೆಲ್ಲ ರೂಮಿಂದ ಹೊರಗೆ ಬಿಟ್ಟು ಬರ್ಬೇಕು. ಸರಿ, ಕುಡೀರಿ. ಹಾಲು ಆಮೇಲೆ ಕುಡಿತೀನಿ. ಮೊದ್ಲು ಸ್ವಲ್ಪ ಹೊತ್ತು ಮಾತಾಡ್ಬೇಕು. ಅವತ್ತು ಹಾಡು ಹೇಳಿ ನನ್ನನ್ನು ಚುಡಾಯಿಸ್ತಿದ್ಯಲ್ಲ, ಈಗೊಂದು ಹಾಡು ಹೇಳು ಕೇಳೋಣ. ಹೇಳ? ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ ನೀರಿಲ್ಲ. ಹುಯ್ಯೋ ಹುಯ್ಯೋ ಮಳೆರಾಯ, ಬಾಳೆ ತೋಟಕ್ ನೀರಿಲ್ಲ. ಸಾಕು ಸಾಕು, ನಿಲ್ಸು ಈ ಹಾಡ್ನ. ಯಾಕೆ, ಚೆನ್ನಾಗಿಲ್ವಾ? ಈ ಹಾಡ್ನ ನಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು. ಸ್ಕೂಲಲ್ಲಿ ಹೇಳ್ಕೊಟ್ಟ ಹಾಡನ್ನ ಈಗಿಲ್ಲ ಹಾಡೋದೆ. ಯಾವ್ದಾದ್ರು ಒಳ್ಳೆ ಸಿನಿಮಾ ಹಾಡು ಹೇಳು. ಹೇಳ? ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಅಲ್ವೇ? ಈ ಮೊದಲು ರಾತ್ರಿಯಲ್ಲಿ ಇಂಥ ಹಾಡು ಹಾಡೋದೆ? ನನಗ್ ಬರೋ ಸಿನಿಮಾ ಆಡಿದ್ದು ಅಂತೆ. ನಮ್ಮಮ್ಮ ಭಕ್ತಿ ಚಿತ್ರ ಅನ್ಬಿಟ್ಟು ಭಕ್ತ ಕುಮಾರ ಕರ್ಕೊಂಡೋಗಿದ್ರು. ಬೇಕಾದ್ರೆ ಇನ್ನೊಂದ್ ಸ್ಕೂಲ್ ಹಾಡ್ನೆ ಹೇಳ? ಬೇಡ ಬೇಡ, ನಾನೇ ಹಾಡ್ತೀನಿ. ಹೇಳಿ. ಈ ಸಮಯ ಶೃಂಗಾರಮಯ, ಆಹಾ, ನೂತನ ಬಾಳಿಗೆ ಶುಭೋದಯ. ಈ ಸಮಯ ಶೃಂಗಾರಮಯ. ಇಡ್ಲಿ ರುಬ್ಲೋ, ದೋಸೆ ರುಬ್ಲೋ? ರುಬ್ಬು ಮಕ ನೋಡು. ಹೋಗಲ್ಲೇ ರಾಯಪ್ಪನ ಕರಿ ಹೋಗ. ಯಾಕೆ, ನಾನ್ ರುಬ್ಬಿದ್ರೆ ನುಣ್ಗಾಗಲ್ವಾ? ಯಾರ ಕುಳ್ಳನ ಮಗನೇ, ಸಿಟ್ಟೆ ಇಟ್ಕಲ್ಲ ನಿಂಗೆ. ರುಬ್ ಕೊಡ್ತೀಯಾ? ಹೋಗಲ್ಲೇ ಕರಿ ಮಗನೇ. ಅಲ್ಲ, ಈ ರಾಯಪ್ಪನ ಬ್ಯಾರೆ ಯಾರು ಸಿಗ್ಲಿಲ್ವಾ? ಮೆಣಸಿನ್ಕಾಯಿ ಉದ್ದವನ್ನ ಕೆಲ್ಸಕ್ಕೆ ಮಾಡ್ಕೊಂಡವನಲ್ಲ. ಯಾರನ್ನ ಮಾಡಿಕೊಂಡ್ರು ರುಬ್ಬ ಮಿಷಿನ್ ನಂದೇ ತಾನೆ. ಈಗ ಇಡ್ಲಿಗ್ ರುಬ್ಲೋ, ದ್ವಾಸೆಗ್ ರುಬ್ಲೋ? ದ್ವಾಸೆಗೆ ರುಬ್ಬು. ನೋಡಿದ್ಯಾ ಹೆಂಗೈತೆ ನನ್ ರುಬ್ಬ ಮಿಷಿನ್? ಕರ ಮತ್ತು ಇದ್ರೊಳಗೆ ಏನ್ ಸಿಕ್ಕರು ಸಾಕು, ಪಚಕ್ಕ ಹೋಗುತ್ತೆ. ಅದ್ ಸರಿ, ನೀನಿನ್ನು ಯಾಕೆ ಮದ್ವೆ ಮಾಡ್ಕೊಂಡಿಲ್ಲ? ಅಯ್ಯೋ, ಅದ್ ಯಾಕೆ ಹೇಳ್ತೀಯ? ಈ ರಾಯ ಮಿಷಿನ್ ರಾಯಪ್ಪ ಆದ್ರೆ ಸಾಕು. ನಮ್ಮನೇಲಿ ಹೆಣ್ಣೆ ಇಲ್ಲ ಅಂತ ಎಲ್ಲ ಕರ ಮುಚ್ಕೊಂಡ್ಬಿಡ್ತಾರೆ. ಅಯ್ಯೋ ಪಾಪ. ಯಾಕೆ ಅಲ್ಲಿ ತರ ಲೊಚ್ಬಿಡ್ತೀಯ?
ನೀನ್ ಪಾಡ್ ಕೇಳಿ ದುಃಖ ಆಯ್ತದೆ. ದುಃಖ ಆದ್ರೆ ನೀನೇನು ಮದುವೆ ಆಯ್ತೀಯಾ? ಅದಕ್ಕೇನಂತೆ, ಈ ರಾಗಿ ಮಿಷಿನೆಲ್ಲ ನನ್ನ ಹೆಸರು ಬರೆದು ಬಿಟ್ರೆ ಮುಗ್ದಂಗೆ. ಅಲ್ವೇ ಸುಂದರಾಂಗಿ, ಸುಂದರ ಲಕ್ಷ್ಮಿ, ನಾನೇ ನಿನ್ನವನಾದ್ಮೇಲೆ ನನ್ ವಿಷಯನೆಲ್ಲ ನಿಂದೆ ಅಲ್ವೇನೆ? ಅಯ್ಯೋ ಹೌದಲ್ವಾ, ನನ್ ತಲೆ ಒಳಲೇ ಇಲ್ವಲ್ಲ. ತಲೆನೇ ಅದು, ನನ್ ಮಗನ್ ಕೊಳಗಪ್ಲೆ. ಏಯ್ ಇದೇನೆ ಚಿತ್ತ, ಇಷ್ಟೊಂದು ಹುಳಿ ಇರೋ ನಿಂಬೆಣ್ಣೆ ಒಳ್ಳೆ ಪೆಪರ್ಮೆಂಟ್ ಚಿಪ್ದಂಗ್ ಚಿಪ್ತಾ ಇದ್ಯಾ? ಅಲ್ಲಿ ಜುಮ್ಮನಲ್ವಾ ನಿಂಗೆ? ಸ್ವಲ್ಪನೂ ಹುಳಿನೇ ಇಲ್ಲ. ಏನಂದ್ರೆ ಹುಳಿನೇ ಇಲ್ವಾ? ನನ್ಗೆ ಇದಕ್ಕಿಂತ ಹೆಚ್ಚಾಗಿರೋ ಹುಳಿ ತಿನ್ಬೇಕು ಅಂತ ಆಸೆ ಆಗ್ತಿದೆ. ಸೀತಾ, ನೀನ್ ಸ್ನಾನ ಮಾಡಿ ಎಷ್ಟು ದಿನ ಆಯ್ತಮ್ಮ? ದಿನ ಸ್ನಾನ ಮಾಡ್ತಾನೆ ಇದ್ದೀನಲ್ಲಮ್ಮ. ಅಯ್ಯೋ ಅದಲ್ಲಮ್ಮ, ತಿಂಗಳು ಸ್ನಾನ ಮಾಡಿ ಎಷ್ಟು ದಿನ ಆಯ್ತು ಅಂದೆ. ಓ ಅದ 3 ತಿಂಗಳಾಯ್ತು. 3 ತಿಂಗಳ? ಉಪ್ಪಿನಕಾಯಿ ಹಾಕಕ್ ಒಳ್ಳೆ ಪರಮಾಯಿಸಿ ನಿಂಬೆ ಎಣ್ಣೆ ತಂದ್ಕೊಟ್ಟಿದ್ದೀನಿ. ಹೌದಾ? ಹೌದು. ಉಪ್ಪಿನಕಾಯಿ ಬೇಕು ಅಂತ ಹೇಳಿದ್ರೆ ನಮ್ಮಲ್ಲೇ ಇದ್ದಿದ್ದು ಒಂದು ಜಾಡಿ ಕಳಿಸ್ಕೊಡ್ತಾ ಇದ್ನಲ್ಲ. ಆಗಲ್ಲ ರಂಗಣ್ಣವ್ರೆ, ಉಪ್ಪಿನಕಾಯಿ ನಮ್ಮನೇಲೆ ಹಾಕಿಸ್ಬೇಕು ಅಂತ ನಿಮ್ ಶ್ರೀಮತಿ ಅವ್ರನ್ನ ಕರ್ಸಿದ್ದು. ಏನು ಅಂದ್ರೆ? ಏನೇ? ಇಲ್ಲೊಂದ್ ನಿಮಿಷ ಬನ್ನಿ. ಏನ್ ಸರೋಜಾ? ನಮ್ ಸೀತಂಗೀಗ 3 ತಿಂಗಳಂತೆ. ಹೌದಾ? ಎಷ್ಟು ಮನೆ ಉಪ್ಪಿನಕಾಯಿ ಇದ್ರೆ 2 ಮುದ್ದೆ ನುಂಗೋ 4 ಮುದ್ದೆ ನುಂಗ್ಬೋದು. ಸರೋಜಮ್ಮನವ್ರ ಕೈ ರುಚಿನೇ ರುಚಿ. ಅದಕ್ಕೆ ಮುನಿಯಪ್ಪ ಅವ್ರ ಕೈಲಿ ಉಪ್ಪಿನಕಾಯಿ ಹಾಕಿಸ್ತಿರೋದು. ಉಪ್ಪಿನಕಾಯಿ ಗುಣಗಾನ ನಿಲ್ಸಿ, ಮೊದಲು ಎಲ್ರಿಗೂ ಸಿಹಿ ಅನ್ಸಿ. ಯಾಕೆ ರಂಗಣ್ಣವ್ರೆ? ನಾವಿಬ್ರು ಸದ್ಯದಲ್ಲೇ ತಾತಂದ್ರಾಗ್ತಾ ಇದೀವಿ. ಏನಂದ್ರಿ? ನಾವಿಬ್ರು ತಾತಂದ್ರಾಗ್ತಾ. ನನಗೆ ಗಂಡು ಕೊಡ್ತೀಯೋ ಇಲ್ಲ ಹೆಣ್ಣು ಕೊಡ್ತೀಯೋ? ನಿಮ್ಗೆ ಯಾವ್ದಿಷ್ಟನೋ ಅದನ್ನೇ ಕೊಡ್ತೇನೆ. ನಿನ್ನ ಹಾಗೆ ಮುದ್ದು ಮುದ್ದಾಗಿರೋ ಒಂದು ಹೆಣ್ಣು ಬೇಡ, ನಿಮ್ ಹಾಗೆ ಮುದ್ದಾಗಿರೋ ಒಂದ್ ಗಂಡು. ಯಾವ್ದಾದ್ರೂ ಸರಿ. ಈಗ ಹೇಳು, ಗರ್ಭಿಣಿಯಾಗಿರೋ ನಿನಗೆ ಏನು ಬೈಕೆ ಅಂತ? ನೀವ್ ಅದನ್ನ ಪೂರೈಸ್ತೀರಾ? ಓ ನಿಜವಾಗ್ಲು? ಖಂಡಿತವಾಗ್ಲು. ನನ್ ಬೈಕೆ ಕೇಳಿ ನೀವ್ ನಗ್ಬಾರ್ದು. ಇಲ್ಲ, ನಗಲ್ಲ. ಏನದು ಹೇಳು. ನೀವ್ ನೇಗ್ಲಿ ಹಿಡ್ದು ಹೊಲ ಉಳ್ತಿರ್ಬೇಕು. ಆಮೇಲೆ ನಾನ್ ಹೆಟ್ ತಗೊಂಡ್ ಬರ್ಬೇಕು. ಆಮೇಲೆ ಮರದ ಕೆಳಗಡೆ ಕುತ್ಕೊಂಡು ನಿಮ್ಗೆ ಊಟ ಮಾಡಿಸ್ಬೇಕು. ಆಮೇಲೆ ಇದೇ ನನ್ ಬೈಕೆ. ಇದೆಂತ ಹುಚ್ಚು ಬೈಕೆನೆ? ನೋಡಿದ್ರ ನಗ್ತಾ ಇದ್ದೀರಲ್ಲ. ನಗಲ್ಲ, ನಾಳೆನೆ ನಿನ್ನ ಬೈಕೆ ತೀರಿಸ್ತೀನಿ. ನನ್ ಬಂಗಾರ. ಗಿರ್ರ ಚಕ್ಕ ಚಕ್ಕ. ಬೇಲೂರಿನ ಬಾಲಿಕೆಯಂತೆ ಬಂದೋಳೆ, ಬುದ್ಧಿಯಲ್ಲಿ ಏನು ತಂದೆ ಸೀತವ್ವ? ಬಿಟ್ಟು ಪೇಟ ಕಟ್ಟಿ ನಿಂತೋನೆ, ಬುದ್ಧಿಯಲ್ಲಿ ಮನಸ ತಂದೆ ರಾಮಯ್ಯ. ಮುತ್ತೂರ ಸೀತಮ್ಮ ನೀ ತಂದ ಮನಸ್ಸನ್ನ ತಿನ್ನೋದು ಉಂಟೇನೆ? ಮುತ್ತೂರ ರಾಮಯ್ಯ ಮುತ್ತಂತ ಮನಸ್ಸನ್ನ ಕಾಪಾಡು ನೀನೇನೆ. ಬೇಲೂರಿನ ಬಾಲಿಕೆಯಂತೆ ಬಂದೋಳೆ, ಬುದ್ಧಿಯಲ್ಲಿ ಏನು ತಂದೆ ಸೀತವ್ವ? ಪ್ಯಾಟೆಯ ಸೋಕಿ ಬಿಟ್ಟು ಪೇಟ ಕಟ್ಟಿ ನಿಂತೋನೆ, ಬುದ್ಧಿಯಲ್ಲಿ ಮನಸ ತಂದೆ ರಾಮಯ್ಯ. ಕಾಲಿನ ಗೆಜ್ಜೆ ಆಡೋ ಮಾತಲ್ಲಿ ಕೇಳಿತು ಪ್ರೀತಿ ಮಾತು ಕಿವಿಯಲ್ಲಿ. ನಿನ್ನಯ ತುಂಡ ಮೊಗದ ಪ್ರತಿಯಲ್ಲಿ ತುಂಬಿದೆ ನೋಡು ನನ್ನ ಒಡಲಲ್ಲಿ.
ಕಾಯೋ ಹಣ್ಣು ಕಲ್ಲು ಮಣ್ಣು ಗಂಡು ಹೆಣ್ಣು ಎಲ್ಲ ಒಂದೇ ಕೇಳಲಿ ಜಾಣೆ ಆಣೆ ಓಹೋ ಬೇಲೂರಿನ ಬಾಲಿಕೆಯಂತೆ ಬಂದೋಳೆ ಬುದ್ಧಿಯಲ್ಲಿ ಏನು ತಂದೆ ಸೀತವು ಪ್ಯಾಟೆಯ ಸೋಕಿ ಬಿಟ್ಟು ಪೇಟ ಕಟ್ಟಿ ನಿಂತೋನೆ ಬುತ್ತಿಯಲ್ಲಿ ಮನಸ ತಂದೆ ರಾಮಯ್ಯೋ ಜುಮ್ 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 ಹೈ ಜುಮ್ 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 ಹೈ ತಂದನ ನಾ 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 ತಾರರಿ ರಾ ರಾ ರಿ ಹೋ ರಾ ರಿ ರಾ ಪ್ರೀತಿಯ ಚೆಲುವ ಬಾರು ಮಡಿಲಲ್ಲಿ ಜೋಗುಳ ಹಾಡು ಆಸೆ ಎದೆಯಲ್ಲಿ ತಾಂಬೂಲ ತಿಂದ ಕೆಂಪು ತುಟಿಯಲ್ಲಿ ಜೇನನು ಹೀರೋ ಆಸೆ ಮನದಲ್ಲಿ ಕಣ್ಣ ಮುಚ್ಚಿ ಕಾಡೆಗೂಡೆ ಕಣ್ಣ ಮುಚ್ಚೆ ಕಾಡೆ ಗೂಡೆ ಜೀವನದಾಟ ಮೋಜಿನ ಆಟ ಓಹೋ ಬೇಲೂರಿನ ಬಾಲಿಕೆಯಂತೆ ಬಂದೋಳೆ ಬುದ್ಧಿಯಲ್ಲಿ ಏನು ತಂದೆ ಸೀತವು ಪ್ಯಾಟೆಯ ಸೋಕಿ ಬಿಟ್ಟು ಪೇಟ ಕಟ್ಟಿ ನಿಂತೋನೆ ಬುತ್ತಿಯಲ್ಲಿ ಮನಸ ತಂದೆ ರಾಮಯ್ಯೋ ಮುತ್ತೂರ ಸೀತಮ್ಮ ನೀ ತಂದ ಮನಸ್ಸನ್ನ ತಿನ್ನೋದು ಉಂಟೇನೆ ಮುತ್ತುರ ರಾಮಯ್ಯ ಮುತ್ತಂತ ಮನಸನ್ನ ಕಾಪಾಡು ನೀನೇನೆ ಓಹೋ ಬೇಲೂರಿನ ಬಾಲಿಕೆಯಂತೆ ಬಂದೋಳೆ ಬುದ್ಧಿಯಲ್ಲಿ ಏನು ತಂದೆ ಸೀತವು ಹಾ, ಪ್ಯಾಟೆಯ ಸೋಕಿ ಬಿಟ್ಟು ಪೇಟ ಕಟ್ಟಿ ನಿಂತೋನೆ ಬುತ್ತಿಯಲ್ಲಿ ಮನಸ ತಂದೆ ರಾಮಯ್ಯೋ ಹೈ 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 ಇದೇನಿದು ಇಷ್ಟು ಜಾಗ ವೇಸ್ಟ್ ಮಾಡಿಬಿಟ್ಟಿದಾರಲ್ಲ ಏನು ಹೊಲದಲ್ಲಿ ಕೊಡೋಣ ಹೊರಗ್ ತೆಗದ್ಯಾ? ಮುನಿಯಪ್ಪ ರಕ್ತ ಕರ್ಕೊಂಡು ಸತ್ತೋದ್ನ? ಎಂತ ಕೆಲಸ ಮಾಡ್ಬಿಟ್ಟೆ ರಾಮು. ಆ ಕೊಡನ ನೀನ್ಯಾಕಪ್ಪ ಹೊರಗ್ ತೆಗಿಯಕ್ ಹೋಗಿದ್ದೆ? ನಿಮ್ಮ ಮಾತೆ ನನಗೆ ಅರ್ಥವಾಗ್ತಿಲ್ಲ. ಇದೆಲ್ಲ ಏನು? ಎಲ್ಲ ವಿಚಿತ್ರವಾಗಿದೆ. ನೋಡು, ಇದ್ರ ವಿಷಯವಾಗಿ ನೀನ್ ತಲೆ ಕೆಡಿಸ್ಕೋಬೇಡ. ನೀನ್ ಆ ಕೊಡನ ಹೊರಗ್ ತೆಗ್ದಿದ್ದು, ಅದನ್ನ ಮುನಿಯಪ್ಪ ಸತ್ತಿದ್ದು, ಇದನ್ ಯಾರಿಗೂ ಹೇಳ್ಬೇಡ.
ಮುನಿಯಪ್ಪ ರಕ್ತ ಕರ್ಕೊಂಡು ಸತ್ತಿರೋದ್ ನೋಡಿದ್ರೆ ಯಾವ್ದೋ ದೇವ್ದ ಕೆಲ್ಸನೇ ಇರ್ಬೇಕು. ಏನಪ್ಪ ಒಂದು ಗೊತ್ತಾಗ್ತಿಲ್ಲ. ಏನೋ ಆದದ್ದಾಗೋಯ್ತು. ನೀವು ಮನೆಗೆ ಹೋಗಿ ಮುಂದಿನ ಕೆಲಸ ನಾವೇ ಮಾಡ್ತೀವಿ. ಏನಿದು? ಸುಶೀಲಾ, ನೀನು? ನನ್ನ ಹೆಸರು ಹೇಳ್ಬೇಡ. ಇಷ್ಟು ವರ್ಷ ನೀನ್ ನನ್ನನ್ನ ಬಂಧನದಲ್ಲಿಟ್ಟಿದ್ದೆ. ಈಗ ನಾನು ಅದರಿಂದ ತಪ್ಪಿಸ್ಕೊಂಡಾಯ್ತು. ನೀನ್ ನನಗ್ ಮಾಡಿರೋ ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆ ಕೊಡ್ತೀನಿ. ಸೇಡಿಗೆ ಸೇಡು, ಸೇಡಿಗೆ ಸೇಡು. ನೋಡ್ತಿರು, ನಾನ್ ನಿನ್ ಮೇಲೆ ಹೇಗೆ ಪ್ರತಿಕಾರ ತೀರ್ಸ್ಕೊಳ್ತೀನಿ ಅಂತ. ಸುಶೀಲಾ, ದಯವಿಟ್ಟು ಹಾಗೆಲ್ಲ ಮಾಡ್ಬೇಡ. ಸೀತಾ, ಇನ್ನೆಷ್ಟು ದಿನ ಕಾಯ್ಬೇಕು? ಯಾವ್ದಕ್ಕೆ? ಮಗುನ ಎತ್ಕೊಳ್ಳೋಕೆ. ಇನ್ನು 4 ತಿಂಗಳು ಕಾಯ್ಬೇಕು. 4 ತಿಂಗಳ? ಅವತ್ತು ಹೆಣ್ಣು ನೋಡಕ್ ನಿಮ್ ಮನೆಗೆ ಬಂದಾಗ ಮನೆ ತುಂಬಾ ಮಕ್ಕಳು ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಈಗ ಒಂದು ಮಗುಗೆ ಎಷ್ಟು ಕಾಯಿಸ್ತಿದ್ಯಾ, ಇನ್ನು ಮನೆ ತುಂಬಾ ಮಕ್ಕಳಿಗೆ ಎಷ್ಟು ಕಾಯಿಸ್ತೀಯೋ? ಹೋಗ್ರಿ, ನೀವ್ ತುಂಬಾ ಪೋಲಿಪ್ಪ. ನಾನು ಪೋಲಿ ಆದ್ರೇನೆ ನೀನು ಜೋಲಿ ತಗೋದ್ ಕಣೆ. ಸರಿ ಬಿಡಿ. ಬಿಡಿ ಅಂದ್ರೆ? ಅಯ್ಯೋ ಬಿಡಿ. ಬಿಡಲ್ಲ. ಸೀತಾ, 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 ಏನಾಯ್ತು ಸೀತಾ? ಸೀತಾ, ಸೀತಾ, ನೋಡಿದ್ಯಾ ನನ್ನ ಸೇಡಿನ ಸ್ವರೂಪನ? ಈ ಮನೇಲಿ ಮಗುವಿನ ಶಬ್ದನೇ ಕೇಳೋಕೆ ಬಿಡಲ್ಲ. ನಿನ್ನ ವಂಶನ ನಿರ್ವಂಶ ಮಾಡ್ತೀನಿ. ನನ್ನ ಪ್ರತೀಕಾರದ ಫಲನ ನೀನು ಅನುಭವಿಸಲೇಬೇಕು, ಅನುಭವಿಸಲೇಬೇಕು. ಮಿಸ್ಟರ್ ರಾಮು, ನಿಮ್ ಮಿಸಸ್ಗೆ ಏನೂ ಅಪಾಯವಿಲ್ಲ. ಬೇಗ ಚೇತರಿಸ್ಕೋತಾರೆ. ಬೈದೆ ಬೈ, ನಿಮ್ ಶ್ರೀಮತಿ ಹೊಟ್ಟೆಗೆ ಹೇಗೆ ಇಟ್ಬಿತ್ತು? ನಾವಿಬ್ರು ನಮ್ಮ ರೂಮ್ ನಲ್ಲಿ ಮಾತಾಡ್ತಿದ್ವಿ. ಆ ಸಮಯದಲ್ಲಿ ಯಾರೋ ಜೋರಾಗಿ ಹೊಟ್ಟೆ ಮೇಲೆ ಹೊಡೆದಾಗಾಯ್ತು ಅಂತ ಹೇಳಿದ್ಲು. ಆಶ್ಚರ್ಯವಾಗಿದೆ. ಮೆಡಿಕಲ್ ಸೈನ್ಸ್ ನಲ್ಲಿ ಇದಕ್ಕೆ ಉತ್ತರ ಸಿಗೋದು ಬಹಳ ಕಷ್ಟ. ಗರ್ಭಪಾತ ಆಗಿದ್ರೂ ಯೂಟ್ರಸ್ಗೆ ಏನೂ ಡ್ಯಾಮೇಜ್ ಆಗಿಲ್ಲ. ನಿಮ್ ಪತ್ನಿ ಪುನಃ ಗರ್ಭ ಧರಿಸೋದ್ರಲ್ಲಿ ಸಂದೇಹನೇ ಇಲ್ಲ. ಆಗ ರೆಗ್ಯುಲರ್ ಆಗಿ ಕರ್ಕೊಂಡ್ ಬಂದು ಚೆಕಪ್ ಮಾಡಿಸಿ. ಇನ್ನೊಂದ್ 2 ದಿವಸ ಆಸ್ಪತ್ರೆಯಲ್ಲೇ ಇರ್ಲಿ, ಆಮೇಲೆ ಮನೆ ಕರ್ಕೊಂಡು ಹೋಗಿ. ಆಯ್ತು, ಬರ್ತೀನಿ. ಕೂತಿಟ್ಟ ಬಿಂದಿಗೆಯಿಂದ ದೆವ್ವ ಹೊರ ಬಂದಿದೆ ಅಂದ ಮೇಲೆ ಸಮಸ್ಯೆ ಬಹಳ ಕಠಿಣವಾದದ್ದೇ. ಈಗ ಈ ಅಂತರ್ಪಿಶಾಚಿಯನ್ನು ಧ್ವಂಸ ಮಾಡುವುದು ಕಷ್ಟಕರವಾದ ಕೆಲಸ. ಈಗ ನನ್ ಕೈ ಬಿಡ್ಬೇಡಿ. ನಿಮ್ಮನ್ನೇ ನಂಬಂದಿದ್ದೀನಿ. ಈ ದೇವದಿಂದ ನಮ್ಮನೇಲಿ ಯಾರಿಗೂ ತೊಂದರೆ ಆಗದೆ ಹೋಗಿ ಮಾಡಿದ್ರೆ ನೀವು ಕೇಳಿದಷ್ಟು ಹಣ ಕೊಡ್ತೀನಿ. ಯೋಚನೆ ಮಾಡಬೇಡಿ. ನಾಳೆ ಅಮಾವಾಸ್ಯೆ ರಾತ್ರಿ ಪೂಜೆಗೆ ಎಲ್ಲ ಏರ್ಪಾಡು ಮಾಡಿಕೊಳ್ಳಿ. ಈ ಸಾರಿ ಆ ಪಿಶಾಚಿಯನ್ನು ಹೋಮಕುಂಡದಲ್ಲಿ ಬಂಧಿಸಿ ಭಸ್ಮ ಮಾಡುತ್ತೇನೆ. ನೀವಷ್ಟು ಮಾಡಿಬಿಟ್ರೆ ನಾನ್ ನಿಮಗ್ ಋಣಿ ಆಗಿರ್ತೀನಿ. ಧೈರ್ಯವಾಗಿ ಹೋಗಿ ಬನ್ನಿ. ಓಂ ಚಂಡಿ, ಓಂ ಚಂಡಿ, ಓಂ ಚಂಡಿ.
ಏನಿದು? ಯಾವ ಭೂತ ಚೇಷ್ಟೆ ಇದು? ಇಷ್ಟು ವರ್ಷ ನನ್ನನ್ನ ಬಂಧನದಲ್ಲಿಟ್ಟು ನೋಯಿಸಿದ್ದು ಸಾಲದು ಅಂತ ಈಗ ಮತ್ತೆ ನನ್ನ ಸಂಪೂರ್ಣವಾಗಿ ನಾಶ ಮಾಡ್ಬೇಕು ಅಂತ ಬರ್ತಿದೀಯೋ? ಈಗ ನೀನೇನ್ ಮಾಡ್ತೀನಿ ನೋಡು. ಅಯ್ಯೋ 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 ಬಿಟ್ಬಿಡು. ನಾನು ಮತ್ತೆ ಬರಲ್ಲ. ಅಯ್ಯೋ 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 ಬೇಡ, ಬಿಟ್ಬಿಡು. ಅಲ್ಲ ಜೋಯ್ಸ, ಆಷಾಢ ಮಾಸದಲ್ಲಿ ಲಗ್ನ ಕಟ್ಟಕ್ ಆಗಲ್ಲ ಅಂತ ಹೇಳ್ದ ಅಂತೀಯಲ್ಲ, ಇನ್ನು ಮುಹೂರ್ತಕ್ಕೆ ಎಷ್ಟು ದಿನ ಅಂತ ನಾನು ಕಾಯೋದು? ರಾಗೆ ವಿಷಯ ಬಿಟ್ಟು ಬಿಟ್ಟು ನನ್ನ ಮೈಯೆಲ್ಲ ಕಾದೋಗಿದೆ. ಇನ್ನು ಮುಹೂರ್ತಕ್ಕೆ ಕಾದು ಕಾದು ನನ್ ಮಿಗ್ಲೆಲ್ಲ ಸುಟ್ಟು ಬೂದಿ ಆಗೋಗುತ್ತೈತೆ. ಅದಕ್ಕೆ ನಾನು ಏನ್ ಮಾಡು ಅಂತೀಯ? ಇನ್ನೇನ್ ಮಾಡೋದು? ಮುಹೂರ್ತಕ್ಕೆ ಮೊದ್ಲೇ ಪ್ರೀತಿಯಿಂದ ಸರಸ ಆಡೋಣ, ಆಗ್ಲಾದ್ರೂ ಮೈ ಕಾವು ಸ್ವಲ್ಪ ತಣ್ಣಗೆ ಆಗುತ್ತೆ. ತಕಳಪ್ಪ, ಮದುವೆಗೆ ಮುಂಚೆನೆ ಪ್ರೀತಿ ಮಾಡೋದಾ? ಅದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲಪ್ಪ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾನ್ ನಿನ್ ಮದುವೆ ಆಗೋದು ಬೇಡ, ನೀ ನನ್ ಪ್ರೀತಿಸೋದು ಬೇಡ. ರಾಗಿ ಮಿಷನ್ ಓನರಯ್ಯೋ, ಪ್ರೀತಿಯ ಮಾಡೋದು ಅಂದ್ರೆ ಏನು? ಮಳ್ಳಿ ಮಳ್ಳಿ ಕುಳ್ಬೆಳ್ಳುಳ್ಳಿ ಮಂಚಕ್ಕೆ ಕಾಲೆಷ್ಟು ಅನ್ನೊಳ್ಳೀನು. ನಿನ್ನಾಣೆ ನಂಗೆ ವಯಸ್ಸ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ ಅಂತಿದ್ದಾಳಲ್ಲ ಅಯ್ಯಯ್ಯಪ್ಪೋ. ಸೂಜಿಯ ಹಿಂದೆನೆ ದಾರ, ನಾನಿನ್ನ ಹಿಂದೆನೆ ಬಾರ. ರಾಗಿ ಮಿಷನ್ ಓನರಯ್ಯೋ, ಪ್ರೀತಿಯ ಮಾಡೋದು ಅಂದ್ರೆ ಏನು? ನೀರಿಗಿಟ್ಟ ಹುರುಳಿಯಂತೆ ನನ್ನ ಮನಸ್ಸು ನಿನ್ನ ನೆನೆದು ನೋಡು ಹೇಗೆ ಮೊಳಕೆ ಬಿಟ್ಟಿದೆ. ಬೆಂಕಿಗಿಟ್ಟ ಹೆಂಚಿನಲ್ಲಿ ರಾಗಿ ಹಿಟ್ಟು ತಟ್ಟಿದಂತೆ ಮುಟ್ಟಿ ನೋಡು ಮೈ ಸುತ್ತಿದೆ. ಅಲ್ಲ ಇದು ಈಗ ಹೋಗದಿದು ಇಳಿಯದಿದು. ಸೂಜಿಯ ಹಿಂದೆನೆ ದಾರ, ನಾನಿನ್ನ ಹಿಂದೆನೆ ಬಾರ. ರಾಗಿ ಮಿಷನ್ ಓನರಯ್ಯೋ, ಪ್ರೀತಿಯ ಮಾಡೋದು ಅಂದ್ರೆ ಏನು? ಮಳ್ಳಿ ಮಳ್ಳಿ ಕುಳ್ಬೆಳ್ಳುಳ್ಳಿ ಮಂಚಕ್ಕೆ ಕಾಲೆಷ್ಟು ಅನ್ನೊಳ್ಳೀನು. ಕಚ್ಚು ಬೀಸಲಾಗದಂತ ಭತ್ತ ದೂರ ಹೋಗೆ ನೀನು ಅತ್ತ. ನಿನ್ನ ತಂಟೆ ನಂಗೆ ಬ್ಯಾಡವೇ. ಗಟ್ಟಿ ಒಣಗಿದವರೆ ಕಾಳು ಏನೇ ಇದು ನಿನ್ನ ಗೋಳು, ನನ್ನ ಯಾಕೆ ಹಿಂಗೆ ಕಾಡುವೆ? ದೂರ ಅಯ್ಯೋ ಬಾರ ನಿನ್ನ ಸೂಜಿಯ ಹಿಂದೆನೆ ದಾರ, ನಾನಿನ್ನ ಹಿಂದೆನೆ ಬಾರ. ರಾಗಿ ಮಿಷನ್ ಓನರಯ್ಯೋ, ಪ್ರೀತಿಯ ಮಾಡೋದು ಅಂದ್ರೆ ಏನು? ಯೋಗಿ ಯೋಗಿ ಕ್ಷಮ ನೋಡು.
ಅಯ್ಯೋ ಬಸ್ರಿ ಹೆಂಗ್ಸು ಜಾಸ್ತಿ ಕೆಲಸ ಮಾಡ್ಬೇಡಿ ಅಂತ ಕೇಳೋದೇ ಇಲ್ಲ. ಎಲ್ಲ ಕೆಲಸನೂ ತಾವೇ ಮಾಡ್ತೀವಿ ಹೋಗ್ಬಿಡ್ತಾರೆ. ರಾಮು, ನೀನ್ ಹೆಂಡತಿನ ನಾಳೆ ಡಾಕ್ಟರ್ ಪರೀಕ್ಷೆ ಮಾಡಿಸ್ಕೊಂಡು ಅವಳನ್ನ ತವ್ರ ಮನೇಲಿ ಬಿಟ್ಟು ಬಾ. ಈ ಸಲ ಹೆರಿಗೆ ಆಗೋರ್ಗು ಅವಳಲ್ಲೇ ಇರ್ಲಿ. ಸರಿಯಪ್ಪ, ನಾನು ನೋಡ್ಕೊಂಡು ಬರ್ತೀನಿ. ಕೂತ್ಕೊಳ್ಳಿ. ಏನು ಯೋಚನೆ ಮಾಡಬೇಡಿ, ಯಾವ ವಿಧ ತೊಂದ್ರೆನೂ ಇಲ್ಲ. ಗರ್ಭ ಇವಾಗ ಸರಿಯಾಗಿ ಬೆಳೀತಾ ಇದೆ. ಮರೀದೇನೆ ತಿಂಗಳಿಗೊಂದ್ಸಲ ಚೆಕಪ್ ಕರ್ಕೊಂಡು ಬನ್ನಿ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಬರ್ತೀನಿ. ಈ ಬಾರಿ ಹೆರಿಗೆಗೆ ನೀನು ನಿಮ್ಮ ತಾಯಿ ಮನೆಗೆ ಹೋಗಿರು. ಏಕೆ? ಅಲ್ಲಿದ್ರೆ ಯಾವ ತೊಂದರೆನೂ ಆಗ್ಲಾರ್ದು ಅಂತ ಅಪ್ಪನೂ ಹೇಳ್ತಿದ್ರು. ಏನೋ ಒಂದ್ ಬಾರಿ ಹಾಗಾಯ್ತು, ಅದಕ್ಕೆ ಯಾಕೆ ಹೆದರ್ತೀರಾ? ನಾನಂತೂ ನಿಮ್ಮನ್ ಬಿಟ್ಟಿರಲ್ಲಪ್ಪ. ನಿನ್ನ ಇಷ್ಟ. ಬ್ರೇಕ್ ಹಾಕಿದ್ರು ಕಾರ್ ನಿಲ್ತಾನೆ ಇಲ್ಲ. ಸೀತಾ, 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 ಏನು ಸೀತಾಗೆ ಪುನಃ ಗರ್ಭಪಾತ ಐತೆ? ಹೌದು. ನಾವು ಕಾರಲ್ಲಿ ಬರ್ತಿರುವಾಗ ಯಾವುದೋ ಹೆಣ್ಣು ಅದೃಶ್ಯ ರೂಪದಲ್ಲಿ ಬಂದು ಕೆಟ್ಟಾಗ ನಗ್ತಾ ನಮ್ ಕಾರಿಗೆ ಅಪಘಾತ ಆಗೋ ಹಾಗೆ ಮಾಡ್ತು. ಸೀತಾಗ ಆಗ್ಲೇ ಗರ್ಭಪಾತ ಆಗಿ ಕಿರಿಚಿಕೊಂಡ್ಲು. ನಾವಿಬ್ರು ಜೀವ ಸಹಿತ ಬದುಕಿದ್ದೇ ಹೆಚ್ಚು. ಆವತ್ತು ನಮ್ಮ ಜಮೀನಲ್ಲಿ ಕೊಡ ಸಿಕ್ಕಿ ಮುನಿಯಪ್ಪ ರಕ್ತಕಾರಿ ಸತ್ತು ವಿಷಯ ನಿಮ್ಗೆ ಹೇಳಿದಾಗ ಅದನ್ನು ಯಾರಿಗೂ ಹೇಳಬೇಡ ಅಂತ ನೀವು ನನ್ನದ್ರಿ. ಆ ಘಟನೆ ನಡೆದ ಮೇಲೆ ಸೀತಾಗೆ ಹೊಟ್ಟೆ ಮೇಲೆ ಏನೋ ಹೊಡೆದಂತಾಗಿ ಗರ್ಭಪಾತ ಆಯ್ತು. ಮತ್ತೆ ಈ ದಿನ ಅದೇ ರೀತಿ ಆಗಿದೆ. ನಮ್ಮ ಜಮೀನಲ್ಲಿ ಕೊಡ ಸಿಕ್ಕಿದ್ದಕ್ಕೂ ನಿಮಗೂ ಏನೋ ಸಂಬಂಧ ಇದ್ದೇ ಇದೆ. ಅದನ್ನು ನೀವು ಮುಚ್ಚಿಟ್ಟು ಇಷ್ಟೆಲ್ಲ ಅವಾಂತರ ಆಗೋ ಹಾಗೆ ಮಾಡ್ತಿದ್ದೀರಾ. ಈ ಹಿಂದೆ ಏನ್ ನಡೆದಿದೆ ಅನ್ನೋದನ್ನ ಇವತ್ತು ನೀವು ನನಗೆ ಹೇಳಲೇಬೇಕು. ನೀವು ಹೇಳದೇ ಇದ್ರೆ ನನ್ನ ಮೇಲೆ ಆಣೆ. ಹೇಳ್ತೀನಪ್ಪ, ನನ್ನ ಕರ್ಮ ಕಥೆನ ಹೇಳ್ತೀನಿ. ನನಗೆ ಮದುವೆಯಾಗಿ 10 ವರ್ಷಗಳಾದ್ರೂ ಮಕ್ಕಳಾಗ್ಲಿಲ್ಲ. ಸಾಯೋಕ್ ಮುಂಚೆ ಮೊಮ್ಮಗನೆತ್ತಿ ಮುದ್ದಾಡ್ಬೇಕು ಅಂತ ನನ್ನ ತಂದೆ ತಾಯಿಗಳು ಹಗಲು ರಾತ್ರಿ ಹಂಬಲಿಸ್ತಾ ಇದ್ರು. ಒಂದು ಮಗುನ್ ತಂದೆ ಅನ್ನಿಸ್ಕೋಬೇಕು ಅಂತ ನಾನು ಬಹಳ ಆಸೆ ಪಡ್ತಿದ್ದೆ. ನನ್ನ ಹೆಂಡತಿನ ಸಿಟಿಗೆ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಟೆಸ್ಟ್ ಮಾಡಿಸಿದ್ದಕ್ಕೆ ಗರ್ಭಕೋಶದಲ್ಲಿ ದೋಷ ಇರೋದ್ರಿಂದ ನಿಮ್ ಹೆಂಡತಿಗೆ ಮಕ್ಕಳಾಗೋದೇ ಇಲ್ಲ ಅಂತ ಹೇಳಿದ್ರು. ಈ ವಿಷಯ ತಿಳಿದ ನನ್ನ ತಂದೆ ತಾಯಿ ನಮ್ಮ ಮನೆಗೆ ಒಂದು ವಂಶದ ಕುಡಿ ಬೇಕೇ ಬೇಕು ಅಂತ ನನಗ್ ಬಲವಂತ ಮಾಡಿ 2ನೇ ಮದುವೆ ಮಾಡಿದ್ರು. ಆ ಹುಡುಗಿನೇ ನಿನ್ನ ಹೆತ್ತ ತಾಯಿ ಕಣಪ್ಪ. ನಿನ್ನ ತಾಯಿನ ಮದುವೆ ಮಾಡಿಕೊಂಡು ಈ ಮನೆ ಕರ್ಕೊಂಡು ಬರ್ತಿದ್ದ ಹಾಗೆ ನಿನ್ನ ದೊಡ್ಡಮ್ಮ ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು.
ಲಲಿತಾ, ಈಕೆ ನನ್ನ ಮೊದಲನೇ ಹೆಂಡತಿ ಸುಶೀಲಾ ಅಂತ. ಅವಳಿಗೂ ನಮಸ್ಕಾರ ಮಾಡು. ನನ್ ಕಾಲ್ ಮುಟ್ಬೇಡ. ಆಸ್ತಿ ಆಸೆಗೆ ಎರಡನೇ ಹೆಂಡತಿಯಾಗಿ ಬಂದಿರೋ ನೀನು ಒಂದು ಹೆಣ್ಣ. ಇಷ್ಟು ದಿವಸ ನೆಮ್ಮದಿಯಾಗಿದ್ದ ನನ್ನ ಬಾಳಿಗೆ ವಿಷ ಹಿಂಡೋಕ್ ಬಂದಿದ್ಯಾ? ನೋಡ್ತೀನಿ ಅದ್ ಹೇಗ್ ನೀನ್ ಈ ಮನೆಯಲ್ಲಿ ಸಂತೋಷವಾಗಿರ್ತೀಯೋ ಅಂತ. ಎಲ್ಲಿ ಆನು ಸಾಕು, ಹೆಚ್ಚಿಗೆ ತಿಂದ್ರೆ ಮೈಯೆಲ್ಲ ಬಿಸಿ ಆಗತ್ತೆ. ಮೈ ಬಿಸಿ ಆಗ್ಲಿ ಅಂತಾನೆ ಗಂಡ ಹೆಂಡತಿ ತಾಂಬೂಲ ಹಾಕೊಳ್ಳೋದು. ನಂಗ್ ನಾಚಿಕೆ ಆಗತ್ತಪ್ಪ. ಇದೊಂದು ತಿನ್ಬಿಡು, ಆಮೇಲೆ ನಾಚ್ಕೊಳ್ಳುವಂತೆ. ಎಲ್ಲಿ ಆ ಆ ಅಲ್ರಿ, ಹೊಸ ನೀರು ಬಂದು ಹಳೆ ನೀರ್ನ ಕೊಚ್ಕೊಂಡು ಹೋಯ್ತಂತೆ. ನಿಮ್ ಮೊದ್ಲೇ ಹೆಂಡತಿ ನಾನೊಬ್ಳು ಬದುಕಿದೀನಿ ಅನ್ನೋ ಪರಿಜ್ಞಾನ ಇಲ್ದೆ ಇವಳ ಜೊತೆ ಚಕ್ಕಂದ ಆಡ್ತಾ ಇದ್ದೀರಲ್ಲ, ನೀವು ಒಬ್ಬ ಮನುಷ್ಯರ? ಅಕ್ಕ, ನಿಮ್ ಕೈ ಮುಗಿತೀನಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಮಾಯಾಂಗನೆ, ನನ್ ಹೊಟ್ಟೆ ಮೇಲೆ ಹೊಡೆದು ಇವ್ರನ್ನ ನಿನ್ ಬುಟ್ಟಿಲ್ ಹಾಕೊಳಕ್ ನೋಡ್ತಾ ಇದ್ದೇನೆ ಚಿನಾಲಿ. ಸುಶೀಲಾ, ಸುಮ್ನೆ ರಾಕ್ಷಸ ತರ ಆಡ್ಬೇಡ. ಹೌದ್ರಿ, ನಾನ್ ರಾಕ್ಷಸಿನೇ. ಇವಳು ಹೆರೋ ಮಕ್ಕಳನ್ನೆಲ್ಲ ತಿನ್ನೋ ಕಾಯ್ಕೊಂಡಿದ್ದೀನಿ. ಅದ್ ಹೇಗೆ ಇವಳು ಮಕ್ಕಳನ್ನ ಹೆತ್ತಿ ಮನೇನ ಉದ್ಧಾರ ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ. ಈಗ ನೀವು ನನ್ನ ಜೊತೆ ಬರ್ತೀರಾ ಇಲ್ವಾ? ಬರೋಲ್ಲ. ಸರಿ, ಬರ್ದೇ ಇದ್ರೆ ಇಲ್ಲೇ ಬಿದ್ದಿರಿ. ನೋಡಲಿತಾ, ನಿನ್ ಸೀಮತ್ತಿಗೆ ಈ ಸೀರೆಗಳನ್ನ ತಂದಿದೀವಿ. ಇದ್ರ ಅಂಚು ಬಣ್ಣ ಎಲ್ಲ ನಿಂಗೆ ಇಷ್ಟವಾಗತ್ತಾ? ಅತ್ತೆಯವರು ನೀವು ಸೇರ್ಕೊಂಡ್ ತಂದ್ಮೇಲೆ ಚೆನ್ನಾಗಿಲ್ದೇ ಇರುತ್ತಾ? ನೋಡಿ, 2 ಸೀರೆ ನಾನು ಇಟ್ಕೋತೀನಿ, ಇವೆರಡನ್ನು ಅಕ್ಕಂಗ್ ಕೊಡ್ತೀನಿ. ನಿನ್ ಸಂತೋಷ, ಹೇಗ್ ಬೇಕೋ ಹಾಗೆ ಮಾಡು. ತಗೋ ಅಕ್ಕ, ಇದೆರಡು ನೀವು ಉಟ್ಕೋ. ಈ ಬಿಕನಾಸಿ ಸೀರೆನ ನಾನೇ ಕುಟ್ಕೊಳ್ಳಿ. ನಿನ್ನ ಹಾಗ ನಾನೇನು ಬಸ್ರಿನಾ? ನೀನ್ ತಾನೇ ಹೊಟ್ಟೆ ಎತ್ಕೊಂಡ್ ನಲಿತಿರೋದು. ಇದನ್ನ ನೀನೇ ಉಟ್ಕೊಂಡ್ ಸಾಕ. ಸುಶೀಲಾ, ನಿನಗಂತೂ ಮಕ್ಕಳನ್ನ ಹೇರೋ ಭಾಗ್ಯ ಇಲ್ಲ. ನಮ್ಮ ವಂಶ ಬೆಳಗೋದಕ್ಕೆ ಒಂದು ಮಗುನ್ ಕೊಡ್ತಿದ್ದಾಳಲ್ಲ, ಇವಳು ನೋಡೋದು ಸಂತೋಷ ಪಡು. ಸಂತೋಷ ಪಡ್ತೀನಿ. ಇವಳಿಗೆ ಹೆರಿಗೆ ಆಗದೆ ಪ್ರಾಣ ಬಿಟ್ರೆ ಅದನ್ನ ನೋಡಿ ಸಂತೋಷ ಪಡ್ತೀನಿ. ನನ್ನ ಮೇಲಿಟ್ಟಿದ್ ಪ್ರೀತಿ ವಾತ್ಸಲ್ಯನ ನಿಮ್ಮಿಂದ ಕದ್ದಿರೋ ಈ ಪಾಪಿ ಸತ್ರೆ ಖಂಡಿತ ನಾನು ಸಂತೋಷ ಪಡ್ತೀನಿ. ಸುಶೀಲವ್ ಅವರೇ, ಯಾಕೆ ಹೀಗೆಲ್ಲ ಆಡ್ತೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಚಿಕ್ಕವ್ವ ಅವ್ರಿಗೆ ಮಗು ಆದ್ರೆ ಅದನ್ನೇ ನೀನ್ ಹತ್ತು ಮಗು ಅಂತ ತಿಳ್ಕೊಂಡು ಸಂತೋಷವಾಗಿರೋಕ್ ಆಗಲ್ವಾ? ನೀವ್ ಹೀಗೆಲ್ಲ ಆಡಿದ್ರೆ ಮನೆ ಗೌರವ ಬೀದಿ ಪಾಲಾಗತ್ರವಾ? ನನ್ ಸಂತ ನಿನ್ ಗೊತ್ತಿಲ್ಲ ಮುನಿಯಪ್ಪ. ನನ್ ಸೌತಿನೋ ಕತ್ತಿಗೆ ಸಾಯಿಸಿ ಬಿಡ್ಲಾ ಅನ್ಸುತ್ತೆ. ಹುಚ್ಚುಚ್ಚಾಗಿ ಹಾಗೆಲ್ಲ ಮಾತಾಡಬಾರ್ದ್ರವಾ? ಹೌದು, ನಾನು ಹಾಗೆ ಮಾತಾಡೋದು. ನೀವ್ಯಾರು ನನ್ನ ಬುದ್ಧಿವಾದ ಹೇಳ್ಬೇಕಾಗಿಲ್ಲ. ಹೊರಟೋಗಿಲ್ಲಿಂದ. ಆ ದೇವ್ರೇ ನೀವು ಬುದ್ಧಿ ಕೊಡ್ಬೇಕು. ರಾಕ್ಷಸಿ, ತುಂಬಿದ ಬಸ್ ಕೊಲೆ ಮಾಡ್ತಿದ್ಯಲ್ಲ, ನಿಂಗೆ ತಲೆ ಕೆಟ್ಟಿದ್ದೀನು? ಚೇಚೆ, ನಿನ್ನ ನನ್ನ ಹೆಂಡತಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಪಾಪಿ, ನೀನೊಂದು ಹೆಣ್ಣ, ದೆವ್ವ, ಪಿಶಾಚಿ. ಕಟುಕರು ಪ್ರಪಂಚದಲ್ಲಿ ಬದುಕಿರೋದಕ್ಕಿಂತ ಸಾಯದ ಮೇಲು. ದಿನ ಸುಮ್ಮನೆ ಬಿಡಬೇಡಿ, ಬುದ್ಧಾರ ಪೊಲೀಸಿಗೆ ಹಿಡ್ಕೊಡಿ. ನಾನ್ ಬಂಜೆಲ್ಲೋ ನೆಪದಲ್ಲಿ ನೀವೆಲ್ಲರೂ ಸೇರ್ಕೊಂಡು ನನ್ನ ಬಾಳ್ನೆ ಹಾಳು ಮಾಡ್ಬಿಟ್ರಿ. ನನ್ನ ಬಾಳ್ನೆ ಹಾಳು ಮಾಡ್ಬಿಟ್ರಿ. ಈ ಮನೇಲಿ ನೀವೆಲ್ಲ ಅದೇ ಸಂತೋಷವಾಗಿರ್ತೀರೋ ನಾನ್ ನೋಡ್ತೀನಿ. ಸುಶೀಲಾ ಇಷ್ಟೊಂದು ರಗಳೆ ಮಾಡ್ತಾಳೆ ಅಂತ ತಿಳಿದಿದ್ರೆ ನಾನು 2ನೇ ಮದುವೆನೇ ಮಾಡ್ಕೋತಿರ್ಲಿಲ್ಲ ಮುನಿಯಪ್ಪ. ಸುಶೀಲಾ ಲಲಿತಾನ್ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಾಗ ನೀನೇನಾದ್ರೂ ನೋಡದೆ ಇದ್ದಿದ್ರೆ
ನಮ್ಮ ಮನೆ ಮರ್ಯಾದೆ ಬೀದಿ ಪಾಲಾಗೋಗ್ತಾ ಇತ್ತು. ಸುಶೀಲ್ ಅವರು ಹೇಳ್ದೆ ಕೇಳಿದೆ ತವ್ರ ಮನೆಗೆ ಓಡ್ ಹೋಗಿದಾರಲ್ಲ, ಊರ್ ಜನ ಏನ್ ಅನ್ಕೊಳಕ್ಕಿಲ್ಲ ಬುದ್ಧಿ. ಬುದ್ಧಿ ಬುದ್ಧಿ ಬುದ್ಧಿರ ಏನೋ ರಂಗ? ಸುಶೀಲಮ್ಮರು ಜಮೀನಿಗಿರೋ ಬಾವಿ ಬಿದ್ದು ಸತ್ತೋಗಿರ. ಉಸಿರು ನಿಂತೋಗೈತೆ ಬುದ್ಧಿ. ಆತರ ಪಟ್ಟು ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಲು ಬುದಿಯಪ್ಪ. ಸುಶೀಲವ್ವ ಬದುಕಿದ್ದಾಗಲೇ ಚಿಕ್ಕವರಿಗೆ ಅಷ್ಟೊಂದು ಕಾಟ ಕೊಡ್ತಿದ್ರು. ಹೊಟ್ಟೆ ಕಿಚ್ಚು ಸೇಡು ಮಡ್ಕೊಂಡು ಸತ್ತಿರೋ ಇವರು ಈಗ ದೆವ್ವ ಆಗಿ ಆ ಬಸರಿ ಹೆಂಗಸನ್ನು ಇನ್ನಷ್ಟು ಕಾಡ್ತಾಳಂತ ನಂಗೆ ಭಯವಾಗ್ತಿದೆ ಬುದ್ಧಿ. ಈಗ ಏನ್ ಮಾಡ್ಬೇಕು ನಂಗೊಂದು ಗೊತ್ತಾಗ್ತಿಲ್ಲ ಬುದಿಯಪ್ಪ. ನೀವೇನು ಯೋಚನೆ ಮಾಡ್ಬೇಡಿ ಬುದ್ಧಿ. ಪಕ್ಕದೊಳಗ ಒಬ್ಬ ಮಂತ್ರವಾದಿ ಅವನಿಗೆ ಈ ವಿಷಯ ತಿಳಿಸಿದ್ರೆ ಮಂತ್ರ ಹಾಕಿ ದೆವ್ವನ ಕಟ್ಟಾಕ್ಬಿಡ್ತಾನೆ. ಆಮೇಲೆ ಏನ್ ತೊಂದ್ರೆ ಆಯ್ಕೆಲ್ಲ ಬುದ್ಧಿ. ದ್ವೇಷ ಅಸೂಯೆಗಳಿಂದ ಒಂದು ಹೆಣ್ಣು ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂದ ಮೇಲೆ ಯೋಚನೆ ಮಾಡಬೇಕಾದ ವಿಷಯನೇ. ಅವಳು ಅಂತರ್ಪಿಶಾಚಿಯಾಗಿ ತನಗೆ ಆಗದಿದ್ದವರ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾಳೆ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಯ್ಯಯ್ಯೋ, ಹಾಗಾಗ ಮಾತ್ರ ಬಿಡ್ಬೇಡಿ. ಈ ಸಮಸ್ಯೆಗೆ ಏನಾದ್ರೂ ಒಂದು ಪರಿಹಾರ ನೀವು ಮಾಡ್ಲೇಬೇಕು. ಆಗಲಿ, ನಾಳೆ ರಾತ್ರಿಯೇ ಒಂದು ತಾಮ್ರದ ಬಿಂದಿಗೆಗೆ ಮುಚ್ಚಳ ಸಿದ್ಧ ಮಾಡಿ ಅದರೊಳಗೆ ಆ ಹೆಣದ ಚಿತಾಭಸ್ಮವನ್ನಿಟ್ಟು ನಿಮ್ಮ ಜಮೀನಿನ ಮುಕ್ಕೋಣ ಸ್ಥಳದಲ್ಲಿ ಹಳ್ಳ ತೋಡಿ ಪೂಜೆಗೆ ಸಿದ್ಧ ಮಾಡಿ ಆ ಆತ್ಮವನ್ನು ಅದರಲ್ಲಿ ದಿಗ್ಬಂಧಿಸಿ ಹೂತು ಬಿಟ್ಟರೆ ನಿಮಗಾವ ತೊಂದರೆಯೂ ಆಗುವುದಿಲ್ಲ. ಸರಿ, ನಾಳೆ ರಾತ್ರಿನೇ ಅದಕ್ಕೆಲ್ಲ ಏರ್ಪಾಟ್ನು ಮಾಡ್ತೀನಿ. ಓಂ ಚಂಡಿ, ಓಂ ಚಂಡಿ, ಓಂ ಚಂಡಿ, ಓಂ ಡಾಕಿನಿ ಭಟ್, ಓಂ ಶಾಕಿನಿ ಭಟ್, ಓಂ ರಾಮ್ ಹ್ರೀಂ ಓಂ. ಶಿವರಾಮಯ್ಯ ಧರ್ಮಪತ್ನಿ ಸುಶೀಲಾ ನಾಮ್ನೆ ಅಂತರ್ಪಿಶಾಚಿ ದಿಗ್ಬಂಧ, ಸುಶೀಲಾ ನಾಮ್ನೆ ಅಂತರ್ಪಿಶಾಚಿ ದಿಗ್ಬಂಧ. ಓಂ ಚಂಡಿ ಸ್ವಾಹ, ಓಂ ಚಂಡಿ ಸ್ವಾಹ, ಓಂ ಚಂಡಿ ಸ್ವಾಹ, ಓಂ ಚಂಡಿ ಸ್ವಾಹ, ಓಂ ಚಂಡಿ ಸ್ವಾಹ. ಓಂ ಡಾಕಿನಿ ಸ್ವಾಹ, ಡಾಕಿನಿ ಸ್ವಾಹ. ಬ್ರೂಂ ರಾಮ್ ದ್ರೀಂ ರೈಂ ರಹ. ಆತ್ಮೇ ದಿಗ್ಬಂಧ, ಆತ್ಮೇ ದಿಗ್ಬಂಧ. ಓಂ ಚಂಡಿಯೇ ನಮಃ, ಓಂ ಚಂಡಿಯೇ ನಮಃ. ನೋಡಿ, ಈ ಬಿಂದಿಗೆನ ಹಳ್ಳದಲ್ಲಿಟ್ಟು ಮಣ್ಣು ಮುಚ್ಚಿಬಿಡಿ. ಪ್ರತಿ ಅಮಾವಾಸ್ಯೆ ಇದಕ್ಕೆ ಎಡೆ ಇಟ್ಟು ಪೂಜೆ ಮಾಡಿ. ಯಾವುದೇ ಕಾರಣಕ್ಕೂ ಈ ಬಿಂದಿಗೆನ ಹೂತಿಟ್ಟ ಜಾಗದಿಂದ ಹೊರಗಡೆ ತೆಗಿಬಾರದು. ಅಪ್ಪಿ ತಪ್ಪಿ ಇದರ ಮುಚ್ಚಳ ತೆಗೆದರೆ ಅವರ ಸರ್ವನಾಶವಾಗತ್ತೆ. ಎಚ್ಚರಿಕೆ. ನಿನ್ ಹೆರಿಗೆ ಆದಾಗ ರಕ್ತಸ್ರಾವ ಜಾಸ್ತಿ ಆಗಿ ನಿನ್ ತಾಯಿ ತೀರ್ಕೊಂಡ್ಬಿಟ್ಲಪ್ಪ, ತೀರ್ಕೊಂಡ್ಬಿಟ್ಲು. ನಿನ್ ದೊಡ್ಡಮ್ಮ ಬದುಕಿದ್ದಾಗ ಒಂಥರ ಮಾನಸಿಕವಾಗಿ ತೊಂದರೆ ಕೊಟ್ಲು, ಸತ್ ಮೇಲೆ ಒಂಥರ ತೊಂದರೆ ಕೊಡ್ತಿದ್ದಾಳೆ. ಆ ದಿನ ಹೂತಿಟ್ಟದ್ ಕೊಡನ ತಿಳಿದೆ ನೀನ್ ಹೊರಗೆ ತೆಗೆದಿದ್ರಿಂದ ಆ ದೆವ್ವಕ್ ಬಿಡುಗಡೆ ಆಯ್ತು. ಅದನ್ನ ಬನ್ಸೋಕ್ ಸಹಾಯ ಮಾಡಿದ ಮುನಿಯಪ್ಪನೇ ಬಲಿ ತಗೋತು. ಈಗ ಈ ಮನೇಲಿ ಮಗುನ್ ಶಬ್ದನೇ ಕೇಳಬಾರ್ದು ಅಂತ ನಿನ್ ಹೆಂಡತಿ ಗರ್ಭಪಾತ ಮಾಡಿ ಹಿಂದಿನ ಸೈಡ್ ತೀರ್ಸ್ಕೊತಾ ಇದೆ. ರಾಮು, ಆ ದೆವ್ವ ಮುಂದೆ ಏನೇನು ಅನಾಹುತ ಮಾಡುತ್ತೋ ಅಂತ ಭಯವಾಗ್ತಿದೆ ರಾಮು, ಭಯವಾಗ್ತಿದೆ. ಸೀತಾ, ಚಿಕ್ಕನಿಂದಲೂ ನೀನು ಮಕ್ಕಳು ಅಂದ್ರೆ ಎಷ್ಟು ಪ್ರಾಣ ಬಿಡ್ತಿದ್ದಮ್ಮ. ಆದ್ರೆ ಈಗ ನಾನ್ ಕೇಳ್ಕೊಂಡ್ ಬಂದಿರೋ ಅದೃಷ್ಟ ಇಷ್ಟೇನಮ್ಮ. ಆ ದೇವ್ರು ಮಗು ನೀ ಕೈಲಿ ಕೊಟ್ಟು ಆ ಕೈಲಿ ಕಿತ್ಕೋತಿದ್ದಾನೆ. ಅದ್ರ ಬದ್ಲು ನನ್ ಬಂಜಾಗಿ ಇಟ್ಟಿದ್ರೆ ನಾನು ಎಷ್ಟು ನೆಮ್ಮದಿಯಾಗಿರ್ತಿದ್ದೆ. ಹಾಗೆಲ್ಲ ಅನ್ಬೇಡಮ್ಮ ಸೀತಾ, ಮುಂದಿನ ಸಲ ಖಂಡಿತ ಈ ರೀತಿ ಆಗಲ್ಲಮ್ಮ. ಅಮ್ಮ, ಯಾರ್ ಶಾಪನೋ ಏನೋ ಮತ್ತೆ ನಾನು ನಿಮ್ಮ ಮನೇಲಿ ಜೋಗುಳ ಹಾಡೋದಕ್ಕಾಗೋದೇ ಇಲ್ವೇನೋ ಅಂತ ನಮ್ಗೆ ಭಯವಾಗ್ತಿದೆ. ಹೆದರ್ಬೇಡ ಸೀತಾ, ನಾವು ಬೆಂಗಳೂರಿಗೆ ಹೋಗಿ ಒಬ್ಬ ಸ್ಪೆಷಲಿಸ್ಟ್ ಅನ್ನು ಕನ್ಸಲ್ಟ್ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ನೋಡು, ನೀನು ಬಸ್ರಿ ಆದಾಗ್ಲಿಲ್ಲ, ಹೀಗೆ ಆಗುತ್ತೆ ಅನ್ನೋ ಚಿಂತೆ ನಿನಗಿದ್ರೆ ಇನ್ನು ಮುಂದೆ ನೀನು ಗರ್ಭಿಣಿ ಆಗೋದೇ ಬೇಡ. ಹೆಂಗಸರ್ ಮನ್ಸು ನಿಮ್ಗೆ ಅರ್ಥ ಆಗೋಲ್ಲ ರೀ. ತಾಯ್ತನವೇ ಹೆಣ್ಣಿನ ಜನ್ಮದ ಪರಿಪೂರ್ಣತೆ. ಹೆಣ್ಣು ಎಂತ ಚಿತ್ರ ಹಿಂಸೆನಾದ್ರೂ ಸಹಿಸ್ಕೋತಾಳೆ. ಆದ್ರೆ ಅವಳ ಹೊಟ್ಟೆಲಿ ಒಂದು ಕುಡಿ ಬೆಳಿಲಿಲ್ಲ ಅನ್ನೋ ಮಾತಿನ ಮಾತ್ರ ಅವಳು
ನನ್ನಿಂದ ಸಹಿಸಕ್ಕಾಗಲ್ಲ ರೀ, ಸಹಿಸಕ್ಕಾಗಲ್ಲ. ಇದಕ್ಕೆಲ್ಲ ಪರಿಹಾರ ಸಿಗಿದ್ರೆ ಆ ಭಗವಂತನ ಕೃಪೆ ಬೇಕಮ್ಮ. ಸೀತಾ, ನಿನ್ ದುಃಖನೆಲ್ಲ ದೂರ ಮಾಡಿದ್ರೆ ಕಲಿಯುಗದ ದೈವ ಅನ್ಸ್ಕೊಂಡಿರು ಮಂತ್ರಾಲಯದ ಗುರುರಾಯ ಸನ್ನಿಧಿಗೆ ಹೋಗಿ ಅವ್ರ ಸೇವೆ ಮಾಡು. ಖಂಡಿತ ಅವ್ರು ನಿನ್ ಕಷ್ಟನೆಲ್ಲ ದೂರ ಮಾಡ್ತಾರೆ ಕಂದ. ಸೀತಾ, ನಿಮ್ ತಾಯಿ ಮಾತು 100% ಸತ್ಯನಮ್ಮ. ನಮ್ ವಂಶ ನಿರ್ವಂಶ ಆಗದೆ ಬೆಳಿಬೇಕಾದ್ರೆ ಸ್ವಾಮಿ, ಗುರು ರಾಘವೇಂದ್ರ, ಯಾಕ್ ತಂದೆ ಈ ರೀತಿ ಶೋಧನೆ ಮಾಡ್ತಿದ್ಯಾ? ಮಕ್ಕಳ ಕೊಡೋ ಹೋಗ್ ಮಾಡಿ ಮತ್ತೆ ಮತ್ತೆ ನೀನೇ ಕಿತ್ಕೋತಿದ್ಯಲ್ಲ, ಇದ್ಯಾವ ನ್ಯಾಯ? ನೀನೇ ಹೇಳು. ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೌರವಾದ ಶಿಕ್ಷೆ ಕೊಡ್ತಿದ್ಯಾ ಪ್ರಭು? ಚಿಕ್ಕಂದಿನಿಂದಲೂ ನಿನ್ನನ್ನೇ ನಂಬಿ ಪೂಜಿಸ್ತಿದ್ದೀನಲ್ಲ, ಅದ್ರಲ್ಲೇನಾದ್ರೂ ಲೋಪ ಇದೆಯೇ? ಹೇಳು. ನನ್ನಲ್ಲೇನಾದ್ರೂ ತಪ್ಪಿದ್ರೆ ನೀನೇ ಹೇಳು. ಹೆಣ್ಣಾಗಿ ಹುಟ್ಟೋಳ್ಗೆ ಹೊರ ಹೋದ್ಮೇಲೆ ಸ್ತ್ರೀ ಜನ್ಮ ಯಾಗ್ಬೇಕು ತಂದೆ? ನೀನು ಕಲಿಯುಗದ ಪ್ರತ್ಯಕ್ಷ ದೈವ ಅನ್ನೋದು ನಿಜವಾಗಿದ್ರೆ ನನ್ಗೊಂದು ವಂಶ ಜ್ಯೋತಿಯನ್ನು ಕರುಣಿಸು. ಇಲ್ದಿದ್ರೆ ನಿನ್ನೆದ್ರಲ್ಲೇ ನನ್ ತಲೆ ಚಚ್ಚಿ ನಿನಗೆ ರಕ್ತ ತರ್ಪಣೆ ಕೊಟ್ಟು ನಾನು ಪ್ರಾಣ ಬಿಡ್ತೀನಿ. ಯಾಕಮ್ಮ ಆತರ ಪಟ್ಟು ತಲೆ ಹೊಡ್ಕೋತಿದೀಯ? ಸರ್ವಾಂತರ್ಯಾಮಿಯಾದ ರಾಯರಿಗೆ ತಿಳಿದೇ ಇರೋದು ಏನೂ ಇಲ್ಲ. ಬೇಡಿ ಬಂದವರನ್ನ ಗುರುಗಳೆಂದೂ ಬರಿಗೈಲಿ ಕಳಿಸೋಲ್ಲ. ತಗೋ ಮಗು, ಈ ತೀರ್ಥ ಸೇವಿಸು. ಪರಮಾತ್ಮನ ಕೃಪೆಯಿಂದ ನಿನ್ನಾಸೆ ಖಂಡಿತ ನೆರವೇರುತ್ತೆ. ಯಾವ ದುಷ್ಟ ಶಕ್ತಿಯು ನಿನ್ನ ವಂಶದ ಕುಡಿಯನ್ನ ನಾಶ ಮಾಡಲಾರದು. ರಾಘವೇಂದ್ರ ಪಾದೋದಕಂ ಪಾವನಂ ಶುಭಂ. ಈ ರಾಯರ ಮಾಲೆಗಳನ್ನ ನೀವೆಲ್ಲ ಸದಾ ಕೊರಳಲ್ಲಿ ಧರಿಸಿ. ನಿಮ್ಮ ತೊಂದರೆಯೆಲ್ಲವೂ ನಿವಾರಣೆಯಾಗುವುದು. ಸ್ವಾಮಿ, ನನ್ಗೊಂದು ಮಗುವಾಗಿ ಅದಕ್ಕೆ ಯಾವ ಕಂಟಕೋ ಬರ್ದಿರೋ ಹಾಗೆ ಮಾಡಿದ್ರೆ ಮಗು 3 ವರ್ಷ ತುಂಬೋದ್ರೊಳಗೆ ನಿನ್ ಸನ್ನಿಧಿ ಕರ್ಕೊಂಡು ಬಂದು ಸೇವೆ ಮಾಡ್ತೀನಿ ತಂದೆ. ನಿಮಗೆ ಗುರುಗಳ ಅನುಗ್ರಹವಾಗಿದೆ. ನೀವು ಊರು ಸೇರಿದ ಮೇಲೆ ಇಷ್ಟಾರ್ಥ ಸಿದ್ಧಿರಸ್ತು. ಬೇಡಿದವರ ನೀಡೋ ಗುರುರಾಯ, ಭಕ್ತರ ಕಾಪಾಡೋ ಮಹನೀಯ. ಶರಣು ಎನ್ನುವೆ ಮಂತ್ರಾಲಯ ಗುರುವೇ ಹರಸಲು ಬಾರಯ್ಯ. ಕರುಣೆ ತೋರ ಬೃಂದಾವನ ಪ್ರಭುವೇ ಹರುಷವತಾರಯ್ಯ. ಬೇಡಿದವರ ನೀಡೋ ಗುರುರಾಯ, ಭಕ್ತರ ಕಾಪಾಡೋ ಮಹನೀಯ. ಸೇವೆ ಮಾಡುವೆ ಪಾಪವೆಲ್ಲ ನೀಗುವೆ. ಪಾದ ಧೂಳಿಗಾಗಿ ಲೋಕ ಓಡಿ ಓಡಿ ಬಂದಿದೆ. ರಾಘವೇಂದ್ರ ಕಾಯು ಎಂದು ಬೇಡಿ ಬೇಡಿ ನಿಂತಿದೆ. ಕೈ ಹಿಡಿದು ನೀ ನಡೆಸೋ ಗುರುರಾಜನೆ ಬಾರೋ. ಶರಣು ಎನ್ನುವೆ ಮಂತ್ರಾಲಯ ಗುರುವೇ ಹರಸಲು ಬಾರಯ್ಯ. ಕರುಣೆ ತೋರೋ ಬೃಂದಾವನ ಪ್ರಭುವೇ ಹರು
ಬೇಡಿದವರ ನೀಡೋ ಗುಣಯ ಭಕ್ತರ ಕಾಪಾಡೋ ಮಹನೀಯ. ಭಾಗ್ಯದಾತನೇ ಯೋಗಿ ವರ್ಯನೇ ಯೋಗ ದೃಷ್ಟಿ ಬೀರುತ್ತಾ ಎಲ್ಲ ರೋಗ ನೀಗುವೆ. ನಗುತ್ತಿರಲಿ ಎಂದು ನಮ್ಮ ಬಾಳ ಮನೆಯ ತೋರಣ ಬಾಳ ದೋಣಿ ತೀರ ಸೇರೆ ನೀನೆ ತಾನೇ ಕಾರಣ. ಮತಿ ನೀಡೋ ಗತಿ ತೋರೋ ಮಹಿಮಾತರ ಬಾರೋ ಶರಣು ಎನ್ನುವೆ ಮಂತ್ರಾಲಯ ಗುರುವೆ ಹರಸಲು ಬಾರಯ್ಯ. ಕರುಣೆ ತೋರ ಬೃಂದಾವನ ಪ್ರಭುವೇ ಹರುಷವತಾರಯ್ಯ. ಬೇಡಿದವರ ನೀಡೋ ಗುರುರಾಯ ಭಕ್ತರ ಕಾಪಾಡೋ ಮಹನೀಯ. ಬೇಡಿದವರ ನೀಡೋ ಗುರುರಾಯ ಭಕ್ತರ ಕಾಪಾಡೋ ಮಹನೀಯ. ಬೇಡಿದವರ ನೀಡೋ ಗುರುರಾಯ ಭಕ್ತರ ಕಾಪಾಡೋ ಮಹನೀಯ. ಇದೇನಪ್ಪ ಬೇಗ ಅಕ್ಕಿ ಪಿಸ್ಕೊಂಡೋಗೋಣ ಅಂದ್ರೆ ರಾಯಪ್ಪನೇ ಕಾಣ್ತಿಲ್ವಲ್ಲ? ರಾಮಚಂದ್ರ ಲಕ್ಷ್ಮಿ ಒಬ್ಳೆ ಒಂದು ಕೂತ್ ಬಿಟ್ಟಿದ್ದಾಳಲ್ಲ. ತಾಳೋ ಮಾಡ್ತೀನಿ. ನನ್ ಮಗನೇ ನನ್ನ ಯಾಕೋ ಹಿಡ್ಕೊಂಡೆ? ನೀನ್ ಯಾಕ ಹುಡುಗಿನ ಹಿಡ್ಕೊಂಡೆ? ಅಯ್ಯೋ ಮಂಕ್ ಬಡ್ಡಿ ಮಗನೇ, ನಾನು ಹಿಡ್ಕೊಳ್ಳಿಲ್ವೋ ಲಕ್ಷ್ಮಿ ಅಂತ ತಿಳ್ಕೊಂಡು ಸುಮ್ನೆ ಕಣ್ಣು ಮುಚ್ಚೆ ಅಷ್ಟೇ. ಲಕ್ಷ್ಮಿ ಅಂತ ಕಣ್ ಮುಚ್ಚಿದ್ರು ಇಲ್ಲ ಹೊಸ ಹುಡುಗಿನ ಒಂದ್ಸಲ ಮುಟ್ಟವ ಅಂತ ಕೈ ಬಿಟ್ರು. ಅಯ್ಯಪ್ಪ ಏ ಕುಳ ಏನೋ ರಾಂಗ್ ರೂಟಲ್ಲಿ ಹೋಗ್ತಾ ಇದೀಯಾ? ನಾನು ಯಾಕೆ ರಾಂಗ್ ರೂಟಲ್ಲಿ ಹೋಗ್ಲಿ? ರಾಂಗ್ ರೂಟಲ್ಲಿ ಹೋಗ್ತಿರೋ ನೀವು. ಏಯಪ್ಪ ಲೋ ಕುಳ್ಳಪ್ಪ, ಏನೋ ತಪ್ಪು ತಿಳ್ಕೊಂಡು ಎಲ್ರಿಗೂ ಹೇಳಿ ಗಬ್ಬೆ ಬಸ್ಬೇಡು. ನಾನು ಯಾರಿಗೂ ಹೇಳಲ್ಲಪ್ಪ. ಅಬ್ಬಾ ಲಕ್ಷ್ಮಕ್ಕ ಮಾತ್ರ ಹೇಳ್ತೀನಿ. ಏನೋ ನನ್ ತಲೆ ಮೇಲೆ ಚಪ್ಪಡಿನೇ ಎಳಿತಾ ಇದೆಯಲ್ಲೋ. ಏನೋ ಸುಂದರ ಲಕ್ಷ್ಮಿ ನಮ್ಮ ಮದುವೆಗೆ ಒಪ್ಕೊಂಡು ಈಜಿಗೆ ನನ್ನ ಪ್ರೀತಿ ಮಾಡಕ್ ಕರ್ತವಳೆ. 1000 ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡಿ ಅಂತ ಜನ ಹೇಳ್ತಾರೆ. ನೀನ್ ನೋಡಿದ್ರ ಮಗನೇ ಒಂದೇ ಸುಳ್ಳು ಹೇಳಿ ನನ್ ಬಾಳ್ನೆ ಹಾಳು ಮಾಡೋದು ಗೊತ್ತಿದೆಯಲ್ಲ. ಸರಿ, ನಿನ್ ಬಾಳ್ನ ಉದ್ಧಾರ ಮಾಡ್ತೀನಿ. ನನ್ ಬಾಕಿ 3 ತಿಂಗಳು ಸಂಬಳ ತೆಗಿ. ಎಲ್ಲ ಸೇರಿಸಿ ಒಟ್ಟಿಗೆ ನಿನ್ ಮದುವೆ ಕೊಡ್ತೀನಪ್ಪ. ಅದೆಲ್ಲ ಆಗಲ್ಲ. ನೀನ್ ನನ್ ಮದುವೆ ಮಾಡೋಟಕ್ಕೆ ನಾ ಮುದ್ಕಪ್ಪ ಆಗ್ಬಿಡ್ತೀನಿ. ಮೊದಲು ಸಂಬಳ ತೆಗಿ. ಆಯ್ತು ಮಾರಾಯ, ಕೊಡ್ತೇನೆ. ಯಾವ ಜನ್ಮದ ಕರ್ಮಶೇಷನೋ ತಗೋ. ಏನ್ ನೋಡ್ತೀಯ? ಎಲ್ಲ ಸರ್ಕಾರದ ಒರಿಜಿನಲ್ ಕೋಟ ಅಲ್ಲ, ಇಟ್ವಾ. ಅಣ್ಣ ದಿವಸ ನೀನ್ ಈಗ ದುಡ್ಡು ಕೊಡೋದಾದ್ರೆ ದಿನ ಯಾವ್ದಾದ್ರು ಹುಡುಗಿ ಕಣ್ ಮುಚ್ತಾನೇ ಇರು. ನಾನ್ ಲಕ್ಷ್ಮಕ್ಕಂಗೆ ಹೇಳೋದೇ ಇಲ್ಲ. ಹಂಗೆ ತಿಳ್ಬಿಡ್ತೀನಿ ತಿಳ್ಬೋಗಿ ನನ್ ಮಗನೇ. ತಲೆ ಹಿಡಿಯಕ್ ಸರಿ ಆಗಿದ್ದಾನೆ. ಬೆಳಿಗ್ಗೆದ್ದು ನನ್ ಮುಖ ಕನ್ನಡಿಲ್ ನಾನೇ ನೋಡ್ಕೊಂಡೆ ಅಂತ ಕಾಣಿಸುತ್ತೆ. ಇಷ್ಟೊತ್ತಾದ್ರೂ ಡಾಕ್ಟರ್ ಹೊರಗೆ ಬರ್ಲಿಲ್ವಲ್ಲ? ಅಲ್ಲ, ಸೀತಾ ತಲೆ ಸುತ್ತ ಬಿದ್ಬಿಟ್ಲು ಅಂದ್ಯಲ್ಲ, ಅವಳಿಗೇನು ಪೆಟ್ಟಾಗ್ಲಿಲ್ಲ ತಾನೇ? ಇಲ್ಲಪ್ಪ. ಡಾಕ್ಟರ್, ಸೀತಾಗೇನು ಅಪಾಯ ಇಲ್ಲ ತಾನೆ? ಭಯ ಪಡಬೇಡಿ, ನಿಮ್ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ. ರಾಘವೇಂದ್ರ,
ಸುಶೀಲಾ, ಪುನಃ ಯಾಕೆ ಬಂದೆ? 2 ಸಲ ನಾವು ವಂಶದ ಕುಡಿನ ಚೂಟ್ ಹಾಕಿದ್ದಾಯ್ತು. ಇನ್ನೂ ನಿನ್ ಛಲ ಬಿಡಲ್ವಾ? ಛಲನ್ ಬಿಡೋದ? ನಿನ್ನ ಮನೆಯಲ್ಲಿ ಮಗುವಿನ ಶಬ್ದ ಕೇಳದೆ ಇರೋ ಹಾಗೆ ಮಾಡೋವರೆಗೂ ನನ್ನ ಛಲನ ಸಾಧಿಸ್ತಾನೆ ಇರ್ತೀನಿ. ಪುನಃ ಬೆಳೀತಿರೋ ನಿನ್ನ ವಂಶದ ಕುಡಿನ ಆಹುತಿ ತಗೋತೀನಿ. ಈ ಸಲ ನಿನ್ನಾಟ ಏನೂ ಸಾಗೋಲ್ಲ. ದೇವ್ರ ಕೃಪೆಯಿಂದ ಬೆಳೀತಿರೋ ನಮ್ಮ ವಂಶದ ಕುಡಿನ ನೀನೇನೂ ಮಾಡೋಕ್ಕಾಗಲ್ಲ. ದೈವ ಶಕ್ತಿ ಮುಂದೆ ದುಷ್ಟ ಶಕ್ತಿ ತಲೆ ಬಾಗ್ಲೇಬೇಕು. ನಿನ್ನ ಈಗೇನ್ ಮಾಡ್ತೀನಿ ನೋಡು. ನೋಡು, ಗುರು ರಾಘವೇಂದ್ರರ ಸಂಪೂರ್ಣ ಅನುಗ್ರಹ ನನ್ನ ಕತ್ನಲ್ಲಿದೆ. ಈಗ ನೀನು ನನ್ನನ್ನೇನೂ ಮಾಡಕ್ಕಾಗಲ್ಲ. ರಾಘವೇಂದ್ರ, ರಾಘವೇಂದ್ರ, ಅಯ್ಯೋ ಅಯ್ಯಯ್ಯೋ, ಹೋಯ್ತಲ್ಲಪ್ಪ ಹೋಯ್ತಲ್ಲೋ, ಹೋಯ್ತಲ್ಲಪ್ಪ ಹೋಯ್ತಲ್ಲೋ. ಯಾಕೆ ಹಿಂಗೆಲ್ಲ ಬಡ್ಕೊಂಡು ಅಳ್ತಾ ಇದ್ಯಾ? ಏನಾಯ್ತು? ನಿನ್ ತಾತನ ನೆಗದ್ ಬಿದ್ನಾ? ನಮ್ ತಾತ ನೆಗದ್ ಬಿದ್ದು 3 ವರ್ಷ ಆಯ್ತು. ಮತ್ತೆ ಯಾಕೆ ಅಳ್ತಾ ಇದ್ಯಾ? ನಾವು ಕುಳ್ಳ ನೆಗದ್ ಬಿದ್ಬಿಟ್ನಾ? ಕುಳ್ಳ ನೆಗದ್ ಬಿದ್ದಿದೆ, ತೋರಿಸ್ತೀವಿ ಹಳ್ಳ. ನನ್ ಮಗ ಸಾಯ್ಲಿಲ್ವೇ? ನನ್ನ ಸಾಯಿಸ್ಬಿಟ್ಟು ಹೋಗ್ಬಿಟ್ನಲ್ಲಪ್ಪ. ನಿನ್ ನರ್ಕತೆ ಸಾಕ್ ಮಾಡು. ಏನ್ ಮಾಡ್ದವನು? ನಮ್ ಮದುವೆಗೆ ಅಂತ ಸೇರ್ಸಿಟ್ಟಿದ್ದ ಹಣ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟ. ಬೆಕ್ಕಗ್ ಚೆಲ್ಲಾಟ ಆದ್ರೆ ಇಲ್ಲಿಗೆ ಪ್ರಾಣ ಸಂಕಟ ಅಂತೆ. ನಮ್ ಮದುವೆ ನಿಂತೋಗುತ್ತಲ್ಲಪ್ಪ ಅಂತ ನಾನು ಒದ್ದಾಡ್ತಾ ಇದ್ರೆ ನೀನ್ ನಗ್ತಾ ಇದೀಯಾ? ಇನ್ನೇನ್ ಮಾಡ್ಲಿ ಹೇಳು? ಹಣ ಇದ್ರೆ ನೀನ್ ಎದ್ವಾ ಖರ್ಚು ಮಾಡ್ಬಿಡ್ತೀಯ ಅಂತ ಆ ಕುಳ್ಳ ಎಲ್ಲ ಹಣನು ತಂದು ನಮ್ಮಿಬ್ಬರ ಮದ್ವೆಗೆ ಜಪಾನಾಗಿ ಇಟ್ಕೊಳ್ಳಿ ಅಂತ ನನ್ ಕೈಲಿ ಕೊಟ್ಟವ್ನೆ. ಇಲ್ಲ ಕುಳ್ಳ, ಅಯ್ಯೋ ಕುಳ್ಳಪ್ಪ, ನಿಜ ಏನು ಅಂತ ತಿಳ್ಕೊಳ್ದೆ ನಿನಗ್ ಬಾಯಿಗೆ ಬಂದ ಎಲ್ಲ ಬೈದ್ಬಿಟ್ನಪ್ಪ. ದಯವಿಟ್ಟು ನೀನು ಕ್ಷಮಿಸಪ್ಪ ಕುಳ್ಳಪ್ಪ. ಆಯ್ತಪ್ಪ. ಬಂದೇನಪ್ಪ ನಮ್ಮಪ್ಪ. ಅವರೇ ಆಳ್ತಕಳಿ. ರಾಘವೇಂದ್ರ ಪಾದೋದಕಂ ಪಾವನಂ ಶುಭ. ನೋಡ್ತಿದ್ಯಾ? ಹಾಲು ಹಾಲು ಕುಡಿದ್ನಲ್ಲ. ಕುಡ್ದಿರೋ ಹಾಲ್ನ ತಪ್ಪಿಸ್ಕೊಳ್ತಿರೋ ಇಲ್ವ ಅಂತ ನೋಡ್ತಿದ್ದೆ. ನನ್ಗೀಗ ವಾಂತಿ ನಿಂತೋಗಿದೆ. ದೇವ್ರ ದಯೆಯಿಂದ ಈಗೇನೂ ಆಗಲ್ಲ. ನೀನು ಹೋಗು.
ನಾನು ತಗೊಂಡೋಗಿ ಗ್ಲಾಸ್ ತುಂಬಾ ಹಾಲ್ ಮಡಗಿದ್ದೆ, ಗ್ಲಾಸೇ ಕಾಣ್ತಾ ಇಲ್ವಲ್ಲ. ಅಯ್ಯೋ ಗ್ಲಾಸ್ ಹೊಡೆದೋಗೈತೆ, ಒಂದ್ ತೊಟ್ಟ ಹಾಲು ಕೆಳಗ್ ಬಿದ್ದಿಲ್ಲ. ಏನಪ್ಪ ಇದು? ಸತ್ಯವಾಗ್ಲೂ ನಾನೇ ಕೆಲ್ಸ ಮಾಡ್ಲಿಲ್ವಲ್ಲ, ಯಾರ್ ಮಾಡಿ? ಏನಪ್ಪ ದೇವ್ದ್ ಕಾಟ ಇರ್ಬೋದಾ? ಅಯ್ಯಯ್ಯೋ ಏನು ಮಾಡ್ಲಿ? ರಾಗಿ ಮಿಷನ್ ರಾಯಪ್ಪ, ರಾಯಪ್ಪ ಓಲ್ಡನ್ ನಿಲ್ಸು ನಿಲ್ಸು. ಓಲ್ಡ್ ಆನ್ ನಿಲ್ಸು ಅನ್ನಕ್ಕೆ ನನ್ನೇನು ಸೆಟ್ಲ್ ಹೋಸು ಅಂತ ತಿಳ್ಕೊಂಡ? ಅದಿರ್ಲಿ, ಇದೇನಿದು ಪೆಟ್ಟಿಗೆ ಸಮೇತ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗ್ಬಿಟ್ಟಲ್ಲ. ರಾಯಪ್ಪ ನಂಗ್ ಶಾನೆ ಭಯ ಆಯ್ತದ. ಯಾಕೆ? ಸಾವುಕಾರ ಮನೆಯಿಂದ ಒಡವನ್ನೆಲ್ಲ ಪೆಟ್ಟಿಗೆ ತುಂಬ್ಕೊಂಡ್ ಬಂದ್ಬಿಟ್ಟ? ಅಯ್ಯಯ್ಯಪ್ಪ ಇಲ್ಲಪ್ಪ, ನಿನ್ನಾನೆಗೂ ನಾನಂತ ಕೆಲಸ ಮಾಡಿಲ್ಲಪ್ಪ. ಮತ್ತೆ ಇನ್ಯಾಕ್ ಭಯ? ಮತ್ತೆ ಸಾವುಕಾರ ಮನೆಗೆ ದೆವ್ವ ಬಂದಿತ್ತು. ದೆವ್ವ ಬಂದಿತ್ತ? ಅದು ನೀರೊಳಗ? ಅದು ನಿನ್ನೊಡೆ ಹೆದರ್ಕೊಂಡು ಓಡೋದಕ್ಕಾಯ್ತಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ಇನ್ಮೇಲೆ ಆ ಮನೇಲಿ ಒಂದು ಕ್ಷಣ ಇರ್ಬೇಕಂತ ತೀರ್ಮಾನ ಮಾಡ್ಕೊಂಡು ಪೆಟ್ಟಿಗೆ ಸಮೇತ ಬಂದ್ಬಿಟ್ಟೆ. ಹಂಗಾರೆ ಇನ್ಯಾರ ಮನೇಲಿ ಇರ್ತೀಯಾ? ನಿನ್ ಮನೆ ಇಲ್ವಾ? ಮದ್ವೆ ಆದ್ಮೇಲೆ ನಿನ್ ಜೊತೆ ತಾನೇ ಇರ್ಬೇಕು. ಸದ್ಯ ಆ ದೆವ್ವಕ್ಕೆ 100 ನಮಸ್ಕಾರ ಮಾಡಿದ್ರು ಸಾಲದು. ಯಾಕೆ? ಮದುವೆಗೆ ಮುಂಚೆನೆ ನಿನ್ನ ನನ್ನ ಮನೆ ಬರೋ ಮಾಡ್ತಲ್ಲ, ಅದಕ್ಕೆ. ಸೈಕಲತ್ತು ಇವತ್ತೇ ಗೃಹ ಪ್ರವೇಶ ಮಾಡ್ಬಿಡು. ತಡ್ಕೊಳಮ್ಮ. ಸೀತಾಗೆ ಗಂಡು ಮಗು ಆಯ್ತು ಅಂದ್ರೆ ಕರುಣೆಯಿಂದ ಹೆರಿಗೆ ಸುಖವಾಗಾಯ್ತು. ಮಗು ಬಾಳಂತ ಇಬ್ರು ಆರೋಗ್ಯವಾಗಿದ್ದಾರೆ. ಸ್ವಲ್ಪ ಸಾರು ಕೊಡು. ಮಗು ಅಂತ ಇದೆ, ಏನಾಗಿದೆಯೋ ಏನೋ, ನಡೀರಿ ನೋಡೋಣ. ಸದ್ಯ ದೇವ್ರ ದಯದಿಂದ ಮಗುಗೆ ಏನೂ ಆಗಿಲ್ಲ. ರೀ ಇದ್ದಕ್ಕಿದ್ದಾಗ ಯಾಕ್ರಿ ಹೀಗೆಲ್ಲ ಆಯ್ತು? ವಿಕಾರವಾಗಿ ನಗ್ತಿದ್ದ ಯಾವ್ದೋ ಹೆಣ್ಣಿನ ಧ್ವನಿ ಕೇಳ್ತಿತ್ತಲ್ಲ, ಏನ್ರಿ ಅದೆಲ್ಲ? ಸೀತಾ, ನೀನ್ ಯಾವ್ದಕ್ಕೂ ಹೆದರಬಾರ್ದು. ಭೂತವಾಗಿ ಅಲೀತಿರೋ ನಮ್ಮ ದೊಡ್ಡಮ್ಮ ಈ ಮನೆಯಲ್ಲಿ ಮಕ್ಕಳ ಶಬ್ದಾನೇ ಕೇಳಬಾರ್ದು ಅಂತ ಹಠ ತೊಟ್ಟು ಈ ರೀತಿ ಕಾಡ್ತಿದ್ದಾಳೆ. ನಿಮ್ ದೊಡ್ಡಮ್ಮ ಭೂತವಾಗಿ ಕಾಡ್ತಿದ್ದಾಳ? ಹೌದು ಸೀತಾ, ಇಷ್ಟು ದಿವಸ ನಿನ್ನ ಹತ್ರ ಮುಚ್ಚಿಟ್ಟಿದ್ದ ಆ ಕಥೆನ ನಿನಗೆ ಹೇಳ್ತೀನಿ. ಮೊದಲು ಮಗುಗೆ ಹಾಲು ಕುಡಿಸು. ತಂದೆ ಗುರುರಾಯ, ಮಗುವಿನ ಭಾಗ್ಯವೇ ಇಲ್ವೇನೋ ಅಂತ ಭೀತಳಾಗಿದ್ದ ನನಗೆ ಕೃಪೆ ಮಾಡಿ ನೀನು ಕರುಣಿಸಿರೋ ಈ ಕಂದನಿಗೆ ಯಾವ ದುಷ್ಟಶಕ್ತಿಯಿಂದಲೂ ಅಪಾಯ ಬರದ ಹಾಗೆ ಆಶೀರ್ವಾದ ಮಾಡು ತಂದೆ, ಆಶೀರ್ವಾದ ಮಾಡು.
ಯಾಕೆ ಕಿರ್ಚ್ಕೊಂಡೆ ಸೀತಾ? ಏನಾಯ್ತು? ಒಂದ್ ಕೆಟ್ಟ ಕನ್ಸು ಬಿತ್ತು. ಯಾವ್ದೋ ಕೋಣ ಬಂದು ನಮ್ಮ ಮಗುನ ತಿವಿದು ಸಾಯಿಸ್ಬಿಟ್ಟಾಗಾಯ್ತು. ಹೌದಾ? ದೇವ್ರೆ, ನಮ್ಮ ವಂಶದ ಕುಡಿಗೆ ಏನೂ ತೊಂದರೆ ಆಗದ ಹಾಗೆ ನೋಡ್ಕೋಪ. ನಾವು ಮಂತ್ರಾಲಯಕ್ಕೆ ಹೋಗಿದ್ದಾಗ ನಮ್ಗೊಂದ್ ಮಗು ಹುಟ್ಟಿದ್ರೆ 3ನೇ ವರ್ಷ ಕರ್ಕೊಂಡ್ ಬಂದು ನಿನ್ನ ಸೇವೆ ಮಾಡ್ತೀವಿ ಅಂತ ನಾನು ಹರಕೆ ಹೊತ್ಕೊಂಡಿದ್ದೆ. ಆದ್ರೆ ಮಗು 3ನೇ ವರ್ಷ ತುಂಬಿದ್ರು ನಾನು ಆ ವಿಷಯನೇ ಮರ್ತ್ಬಿಟ್ಟಿದ್ದೆ. ಅದ್ರಿಂದ ಏನಾದ್ರು ಈ ರೀತಿ ಕನ್ಸು ಬಿತ್ತಾ? ಇದ್ರೂ ಇರಬಹುದು. ದೇವರಿಗೆ ಹರಕೆ ಕಟ್ಕೊಂಡ ಮೇಲೆ ನಾವದನ್ನು ಮರಿಬಾರ್ದು. ನಾಳೆನೆ ಮಗುನ ಮಂತ್ರಾಲಯ ಕರ್ಕೊಂಡು ಹೋಗಿ ತಪ್ಪು ಕಾರಣಕ್ಕೆ ಒಪ್ಪಿಸಿ ಸೇವೆ ಮಾಡ್ಕೊಂಡು ಬರೋಣ. ರಾಮು, ನಮ್ಗ ದೇವದ ಕಾಟ ತಪ್ಪಿದ್ರೆ ಪ್ರತಿ ವರ್ಷ ರಾಯರ ಆರಾಧನೆಗೆ 10,000 ರೂಪಾಯಿ ಕಾಣಿಕೆ ಕೊಡ್ತೀವಿ ಅಂತ ಹರಿಸ್ಕೊಂಡು ಈ ಹಣನ ಹುಂಡಿಲ್ ಹಾಕ್ಬಿಡಪ್ಪ. ರಾಘವೇಂದ್ರ, ಹೊಡ್ ಬರ್ತೀನಪ್ಪ. ಹೋಗ್ ಬರ್ತೀವಪ್ಪ. ಹೊಡ್ ಬರಪ್ಪ. ಹೊಡ್ ಬರಮ್ಮ. ರಾಮು, ಜೋಪಾನಪ್ಪ. ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ನಿನ್ನ ರಕ್ತ ಹೀರಕ್ಕೆ. ಅದು ಈ ಜನ್ಮದಲ್ಲಿ ನಿನಗೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಈಗಲೇ ತೋರಿಸ್ತೀನಿ. ರಾಘವೇಂದ್ರ ರಕ್ಷಾಮಾಲೆ ನನ್ನ ಕತ್ನಲ್ಲಿ ಇರೋವರೆಗೂ ನೀನ್ ನನ್ನ ಮುಟ್ಟಕ್ಕಾಗಲ್ಲ. ಯಾಕೆ ಮುಟ್ಟಕ್ಕಾಗಲ್ಲ? ಈಗ ನೋಡು. ಸರೇನ್ ಹುಡುಕ್ತಿದೀಯಾ? ನೀನ್ ತಗಲು ಹಾಕಿರೋ ಶರ್ಟ್ ಸಿಗಾಕೊಂಡಿದೆ ನೋಡು. ಈಗ ನಿನ್ನ ಯಾವ ದೇವರು ಬಂದು ಕಾಪಾಡಕ್ಕಾಗಲ್ಲ. ನಿನ್ನ ರಕ್ತ ಕುಡಿದೆ ಕುಡಿದೆ. ರಾಘವೇಂದ್ರ, ಯಾವ ದೇವ್ರು ಬಂದ್ರು ನನ್ನನ್ನು ಕಾಪಾಡಕ್ಕಾಗಲ್ಲ ಅಂದಿಲ್ಲ. ಈಗ ನಿನಗೆ ಧೈರ್ಯ ಆದ್ರೆ ಒಳಗ್ ಬಾ. ಈಗ ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಂಡೆ ಅಂತ ತಿಳ್ಕೊಬೇಡ. ಮೊದಲು ನಿನ್ನ ಮಗ, ಸೊಸೆ, ಮೊಮ್ಮಗನ ಮುಗಿಸಿ ಆಮೇಲೆ ಬಂದು ನಿನ್ನ. ರಾಘವೇಂದ್ರ, ನಿನ್ನ ಸನ್ನಿಧಿಗೆ ಬರ್ತಿರೋ ನನ್ನ ಮಗ, ಸೊಸೆ, ಮೊಮ್ಮಗನಿಗೆ ಯಾವ ತೊಂದ್ರೆನೂ ಆಗದ ಹಾಗೆ ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು.
ಸೀತಾ 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 ಹೇಳು ಸೀತಾ ನಮ್ಮ ಮಗು ಎಲ್ಲಿ ಒಳಗಿಲ್ಲ. ರಾಘವೇಂದ್ರ 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 ಜೀವನ ನದಿಯಲ್ಲಿ ಭೀಕರ ಮಡುವಲ್ಲಿ ತಿರುಗುವ ಸುಳಿಯಲ್ಲಿ ನೂಕಿರುವೆ ದಾರುಣ ಸ್ಥಿತಿಯಲ್ಲಿ ದುಃಖದ ಕರುಳಿಗೆ ಸುಡುತಿಹ ಬರೆಯನ್ನು ಹಾಕಿರುವೆ ಕರುಣಾ ಸೋದರ ನಿನ್ನೀ ಚರಣ ಬಿಡನು ಬಿಡನು ಏನೇ ಆಗಲಿ ನಿನ್ನನ್ನು ನಂಬದೆ ಇರನು ಗುರುವೇ ದಯ ತೋರೋ ಕಂದನ ಕರೆತಾರೋ ಕಾಣದ ಮಗುವನ್ನ ಕಾಯುವರಿನ್ಯಾರೋ ಜೀವನ ನದಿಯಲ್ಲಿ ಭೀಕರ ಮಡುವಲ್ಲಿ ತಿರುಗುವ ಸುಳಿಯಲ್ಲಿ ನೂಕಿರುವೆ
ನನ್ನೀ ಶೋಕಕ್ಕೆ ಕಾರಣವೆಲ್ಲವೂ ವಿಧಿಯೇ. ಭಗ್ಗನೆ ದಳ್ಳುರಿ ಧಕ್ಕನೆ ಎದೆಯಲಿ ಜಗ್ಗದ ಇರುವೆನು ಬಾಳಿನಲ್ಲಿ. ಕಂದನ ಕಾಣದೆ ಕರ್ಮವಿದೆನ್ನುತ್ತ ಧರ್ಮಕ್ಕೆ ಬಾಗುತ್ತ ನಿಂತಿರುವೆ. ಮರವ ನೆಡುವೆ ಫಲವ ಇಡುವೆ ವರವ ಕೊಡುವೆ ಮರೆತು ಬಿಡುವೆ ಏಕೆ ಹೇಳು ಗುರುವೇ, ಹೇಳು ಗುರುವೇ ದಯ ತೋರೋ ಕಂದನ ಕರೆತಾರೋ. ಕಾಣದ ಮಗುವನ್ನ ಕಾಯುಯಲ್ಲಿ ನೂಕಿರುವೆ. ಮಗುವನ್ನು ಮೀಸಲು ಮಾಡಿರುವೆ. ತಂದೆ ತಾಯಿ ಬಂಧು ಬಳಗ ಗುರುವು ದೈವ ಎಲ್ಲ ಎಲ್ಲ ನೀವೇ.
ರಾಘವೇಂದ್ರ ಕೊಡು ಇಲ್ಲಿ. ನೀನು ಇಲ್ಲಿ ಹೇಗೆ ಬಂದೆ ಕಂದ? ಅದೋಪ್ಪ ಅಲ್ಲಿದಾರಲ್ಲ ಅವರೇ ಕರ್ಕೊಂಡ್ಬಂದ್ರು. ಎಲ್ಲಿ ಮರಿ? ಯಾರು ಕಾಣಿಸ್ತಾನೆ ಇಲ್ಲ. ಎದುರಿಗೆ ಇದ್ದಾರಲ್ಲಮ್ಮ ಅವರೇ ಕರ್ಕೊಂಡ್ಬಂದ್ರು. ಏನೋ ಅಪ್ಪ ನಿನ್ ಮಾತೇ ಅರ್ಥವಾಗ್ತಿಲ್ಲ. ಅಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಸೀತಾ, ಇದೆಲ್ಲ ಆ ಗುರುಗಳ ಮಹಿಮೇನೆ. ನಿಜಕ್ಕೂ ಕಲಿಯುಗದ ಪ್ರತ್ಯಕ್ಷ ದೈವ ಅಂದ್ರೆ ಆ ರಾಘವೇಂದ್ರ ನಂಬಿದವರ ಕೈ ಬಿಡದೆ ಇರೋ ಮಹಾನುಭಾವ. ಚರಣು ಎನ್ನುವೆ ಮಂತ್ರಾಲಯ ಗುರುವೇ ಹರಸಲು ಬಾರಯ್ಯ, ಕರುಣೆ ತೋರ ಬೃಂದಾವನ ಪ್ರಭುವೇ ಹರುಷವತಾರಯ್ಯ, ಬೇಡಿದವರ